ದೇಶದ ಮೂರನೆಯ ಹಾಗೂ ಕರ್ನಾಟಕದ ನಂಬರ್ 1 ಸ್ಥಾನ ಮುಡಿಗೇರಿಸಿಕೊಂಡ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ದಲಿತರಿಗೆ ನ್ಯಾಯ ಸಿಗದಂತಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಗೃಹಿಣಿಯೊಬ್ಬಳು ನೇಣು ಬಿಗಿದುಕೊಂಡ ಘಟನೆ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿನ್ನಾಪುರ ಗ್ರಾಮದಲ್ಲಿ ನಡೆದಿತ್ತು. 24ನೇ ವಯಸ್ಸಿನ ಪಾಪಮ್ಮ ಗಂಡನ ಮನೆಯಲ್ಲಿ ನೇಣು ಬಿಗಿದುಕೊಂಡಿರುವಂಥದ್ದು ಈ ಪ್ರಕರಣ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. 3 ಜನರ ವಿರುದ್ಧ ಪ್ರಕರಣ ದಾಖಲಾದರೂ ಕವಿತಾಳ ಪೊಲೀಸರು ಕೇವಲ ಒಬ್ಬನನ್ನ ಮಾತ್ರ ಬಂಧಿಸಿದ್ದಾರೆ. ಇದರಿಂದ ಕೋಪಿತಗೊಂಡ ಮೃತ ಪಾಪಮ್ಮನ ಸಂಬಂಧಿಕರು ಚಿಕ್ಕ ಮಗಳು ಗರ್ಭಿಣಿ ಮಹಿಳೆಯರು ಇಂದು ಪೊಲೀಸ್ ಠಾಣೆ ಆವರಣದಲ್ಲಿ ದಿಢೀರನೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಆರೋಪಿಗಳನ್ನ ಬಂಧಿಸುವವರೆಗೂ ಕವಿತಾಳ ಪೊಲೀಸ್ ಠಾಣಾ ಬಿಟ್ಟು ಕದಲುವುದಿಲ್ಲ ಅಂತ ಹೋರಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ನ್ಯಾಯ ಕೇಳಲು ಬಂದ ಮಾದಿಗ ಜನಾಂಗದವರಿಗೆ ಕುಡಿದು ಠಾಣೆಗೆ ಬಂದಿದ್ದೀರಾ ಎಂದು ಪೊಲೀಸರು ನಿಂದಿಸಿದ್ದಾರೆ. ಮಾಡೋದು ಕೆಲಸ ಮಾಡ್ಯಾರ ಸರ್. ಆ ಥರ ಚಿಕ್ಕ ಮಕ್ಕಳು ಇಟ್ಕೊಂಡು ಆ ಥರ ನೋಡಿ ಕೆಲಸ ಮಾಡಿ ಅಲ್ಲ ಸರ್. ನಮ್ಮ ಸೈನ್ಯರು ಆ ಥರ ಹೊಡೆದಾಕಿದ್ದಾರೆ ಸರ್. ಆ ಪೋಸ್ಟ್ ಹೊಡಿ ಸುಳ್ಳಾರು ಹೊಡೆದಾಕಿದ್ದಾರೆ ಸರ್. ಆ ಪರದಿದ್ದ ಆ ಎಮ್ಮಿಗೆ ಕರೆಕ್ಟ್ ನಿಯತ್ತಾಗಿ ಬಾಳ ಮಾಡೋರಿಗೆ ಇಲ್ಲ ಸರ್. ನಾ ಎಲ್ಲಿ ನಿಯತ್ತಾಗಿ ಮಾತಾಡೋರಿಗೆ ಕಾಲನಿಲ್ಲ ಸರ್. ಆ ಎಮ್ಮ ಸರ್ ಗಂಡ ಆಗಲು ಅಣ್ಣ ತಮ್ಮ ಯಾರು ಕರೆಕ್ಟ್ ನಿಯತ್ತಾಗಿ ಬಾಳ ಮಾಡೋ ಸರ್. ಅಮ್ಮ ಕರೆಕ್ಟಾಗಿ ಹೊಲದ್ದು ನೋನಿಂದು ಸಲುವಾಗಿ ಒಂದು ಮನೆ ಭಾಗ ಕೇಳೋ ಸಲುವಾಗಿ ಆ ಥರದ್ದು ಇದು ಮಾಡಿ ಪ್ರೆಜರ್ ಅಮ್ಮ ಮಾಡಿ ಕೇಸಿ ಆ ಥರ ಹೊಡೆದು ಕೇಸಿ ಮಕ್ಕ ಹೊಡೆದು ಕೇಸಿ ಏಣ ಕೊಲ್ಲಿ ಕೇಸಿ ಮತ್ತೆ ಸರ್ ಅಣ್ಣ ತಮ್ಮರು 6 ಜನ ಅಣ್ಣ ತಮ್ಮರು ಸರ್. ಒಬ್ರಿಗೆ ಸತ್ತು ಕೇಸಿ 4 ತಾಸು 3 ತಾಸು ಆದ್ರೆ ಒಬ್ಬರಿಗೆಲ್ಲ ಕಾಲ್ ಮಾಡಿಲ್ಲ ಸರ್. ನಮ್ಮ ಪಕ್ಕದ ಮನೆಯವ್ರಿಗೂ ಮಾಡಿಲ್ಲ. ನಮ್ಮ ಕೇರಳದಾಗ ಮನೆ ಜನ ಮಾಡಿದ್ದಾರೆ. ನಿಮ್ಮ ತಂಗಿಯವ್ರು ಹಿಂಗಾಗಿದೆ ಅಂತ ಮಾಡಿ ಸರ್. 4 ತಾಸು ಆದ್ರೆ ಒಬ್ಬ ಸುಳ್ಳ ಮಕ್ಕಳು ಫೋನ್ ಮಾಡಿಲ್ಲ ಸರ್. ಅಣ್ಣ ತಮ್ಮರವರು ನೋಡ್ರಿ ಈ ಥರ ಆಗಿದೆ ನಿಮ್ಮ ತಂಗಿ ಅಂತ ಒಬ್ಬ ಮಾಡಿ ಸರ್. ಇವ್ರು ಈ ಥರ ಮಾಡಿ ಅಂದ್ರೆ ಯಾವ ಥರ ಸರ್? ಮತ್ತೆ ಏನು ಮೋಸ ಮಾಡಕ್ಕೆ ಸರ್ ಅವರು? ಇವತ್ತು ನಮ್ಮ ತಂಗಿದಾಗಿ ಸರ್, ನಾಳೆ ನಿನ್ನೊಂದು ಆಗುತ್ತಾ? ಇನ್ನೊಂದು 3 ಅವ್ರು ನಮ್ಮ ಅಕ್ಕನ ತಂಗಿಯರು ಕೊಟ್ಟಿದ್ದೀವಿ. ಆ ಥರಗೂ ನಾವು ಏನು ಸರ್ ಅದು ನ್ಯಾಯ? ಇವತ್ತು ಇವನು ಮಾಡಿದ್ದಾನೆ, ನಾಳೆ ನಿನ್ನೊಬ್ಬನ ಮಾಡಿದ್ದಾನೆ. ಮಾದಿಗೆ ಸರ್, ಎಸ್ ಸಿ ಮಾದಿಗೆ ಸರ್. ಸರ್ ಇದು ಏನು ಸರ್ ಕಂಪ್ಲೇಂಟ್ ಮಾಡಿಬಿಟ್ಟು FIR ಆಗಿಬಿಟ್ಟು ಈಗ 3 ದಿನ ಆಯ್ತು ಸರ್. ಇದೇನೇನು ಮಾದಿಗ ಜನಾಂಗದವ್ರು ಅಂತ ಹೇಳ್ಬಿಟ್ಟು ಏನು ಕಂಪ್ಲೇಂಟ್ ಏನು ಸ್ಟ್ರಾಂಗ್ ನ್ಯಾಯ ಕೇಳಕ್ಕೆ ಬಂದಿದ್ರಿ ಸರ್. ನಮಗೆ ಅನ್ಯಾಯ ಆಗೈತೆ. ನಮಗೆ ನಮ್ಮ ನಾದಿನಿಗೆ ಅನ್ಯಾಯ ಆಗೈತೆ ರೀ ಸರ್. ಅವಳಿಗೆ ಕೊಲೆ ಆಗೈತೆ. ಅವಳು ಏನೇ ತಿಂದಿಲ್ರಿ ಸರ್. ಅವಳು ಏನು ಕಾರಣಕ್ಕೆ ಇದಾಗಿಲ್ಲ. 6 ಮಂದಿ ಅಣ್ಣ ತಮ್ಮರು ಇದ್ರು ಸುನ ಅವಳು ಒಂದು ಗೊಡಮಗಿದ್ದಂಗೆ ಇದ್ರುಡ್ರಿ ಸರ್. ಅವಳು ಯಾರಿಗೆ ಬಗ್ಗಿಲ್ಲ ಅವಳು ಏನ್ರಿ. ಅವಳಿಗೆ ಆಸೆ ಇದ್ದಿದ್ದು ಏನಂದ್ರೆ ಮದುವೆ ಮಾಡಿ ಕೊಟ್ಟಿದ್ದೇನೆ. ಅವಳು ಅಣ್ಣ ತಮ್ಮರು ಅವ್ರು ಇಬ್ಬರು ಇದ್ರೆ ಸುನ ಅವಳಿಗೆ ಆಸ್ತಿದ ಅಂತಿದ್ದು ಯಾವುದು ಇದ್ದಿದ್ದಿಲ್ರಿ ಸರ್. ಅವಳಿಗೆ ಏನಂದ್ರೆ ಮನೆ ಭಾಗದಲ್ಲಿ ಇಬ್ಬರಿಗೆ ಕೂಡಿ ಇರ್ಬೇಕಿಲ್ಲ. ಅಣ್ಣ ತಮ್ಮರಿಗೆ ಭಾಗ ರೀ ಸರ್. ಅವಳಿಗೆ ಕೂಡಿಲ್ಲ. ಅವಳು ಏನು ಮಾಡಿದ್ರು ಗೊತ್ತಾ? ಆಚೆದಲ್ಲಿ ಹೋಗಿ ಸುಡುಗಾಡೆ ಅಂತ ಅಲ್ಲಿ ಹೋಗಿ ಅವಳ ಒಂದು ಮನೇಲಿ ಯಾವುದೋ ಆಳು ಮನೇಲಿ ಹೋಗಿ ಅವಳ ಬಿಸಾಕಿದ್ರು ಸರ್. ಅವಳು ಬಿಸಾಕಿದ್ರು ಸುನ ಅವಳು ಸೋತಿಲ್ಲ ಇದಾಗಿಲ್ಲ. ನಾ ದುಡ್ಕೊಂಡು ತಿನ್ಬೇಕು, ನಮ್ಮ ಗಂಡ್ರೇನೋ ನಾವೇ ಅಂತ ಅವಳು ಬೇಕಾದಂಗೆ ಮಾಡ್ಕೊಂಡು ತಿನ್ಬೇಕಂತ ಅವಳು ಇದ್ರೆ ಅವಳ ಹತ್ರ ನೆಮಿಸಿ ನಾಸಿ ಇದು ಮಾಡಿ ಕಸಿ ಅವಳ ಹತ್ರ ಸಾಲಕ್ಕೆ ವಹಿಸಿ ಕಸಿ ತಾವು ಸಾಲ ತಗೊಂಡು ಕಸಿ ಸಾಲ ಕಟ್ಟಿ ಹೇಳಿದ್ರೆ ಇವಾಗ ಕಂತಿನವ್ರು ಬಂದು ಕಂತು ಕಟ್ಟ್ರಿ ಅಂತ ಕೇಳಿದ್ರಿಗಿನ ಅವಳ ಹೊಡೆದು ಮಾಡಿ ಕಸಿ ಉರ್ಲಾಕಿ ಏಣಾಕಿ ಕಸಿ ಅವಳ ಇದು ಮಾಡಿ ಕಸಿ ಚಾಕಲ್ಲ ತೀದು ಕಸಿ ಚಾಕಲ್ಲ ತಿರುಗಿ ಕಸಿ ಎಲ್ಲ ಇದು ಮಾಡಿ ಕಸಿ ಅವಳ ಬೇಕಂತ ಇದು ಮಾಡು. ನಾವು ತೋರ್ ಮನೆಯವ್ರು ಬರೋ ತಕ್ಕನ ಆ ಎಣನ ಸೊತ್ತಿದ್ದ ಎಣನ ಅಲ್ಲೇ ಇರ್ಬೇಕಿತ್ತು. ಈ ಪೊಲೀಸರು ಬರೋ ತಕ್ಕನ ಅದು ಅಲ್ಲೇ ಇರ್ಬೇಕ್ರಿ. ಕಾನೂನು ಪ್ರಕಾರ ಅವ್ರು ಹೋಸ್ ಮಂದಿ ನಾವು ಬರೋ ತಕ್ಕ ನಮ್ಮ ಮನೆ ಕುಟುಂಬ ಬರೋ ತಕ್ಕ ಅದು ಅಲ್ಲೇ ಇರ್ಬೇಕಿತ್ರಿ. ನಾವು ಬರೋಟಿಗೆಲ್ಲ ಅವಳು ಅತ್ತೆ ಆದವಳು ಹೆಂಗೆ ಕೊಯ್ದು ಹಾಕಿದ್ರಿ ಹುಡುಗರು ತಗೊಂಡ್ ಕಸಿ ಅವ್ರು ಹೆಂಗೆ ಕೊಯ್ದು ಹಾಕಿದ್ರಿ ಅವ್ರು ಕೊಯ್ದು ಹಾಕಿದ್ದು ಏನು ಕಾಣಕ. ಇವಾಗ ನಾವು ಅದು ಕೇಸು ಕೊಟ್ಟಿದ್ದ ಮ್ಯಾಗ ಪೋಸ್ಟ್ ಮೇನ್ ಮಾಡಿದ್ದಾಗಲಿ ಇದು ರಿಪೋರ್ಟ್ ಬರ್ಕೊಂಡಿದ್ದಾಗಲಿ ನಮಗೆ ಯಾವುದು ತೋರಿಸಿಲ್ರಿ. ಇಂಥದ್ದಾಗೈತೆ ಈ ಥರ ಆಗೈತೆ ಹಿಂಗೆ ಹೊಡೆದಾರ ಏನು ಮಾಡ್ಯಾರ ಚೆಕ್ ಮಾಡ್ಯಾರ ಅದೆಲ್ಲ ನಮಗೆ ಬೇಕಲ್ರಿ. ನಮಗೆ ಬೇಕಿ ತೋರಿಸಿದ್ರಿ ಈ ಥರ ನಮ್ಮ ಹೆಣ್ಣಿಗೆ ಹಿಂಗಾಗೈತೆ ಇಲ್ಲ ಅವಳು ಹಾಕ್ಯಂದಳು ಕಷ್ಟದಿಂದ ಬಂದತಾಳು ಮಕ್ಕಳ ಮೇಲೆ ಕಷ್ಟ ಆಗೈತೆ ಅಂತ ಅವಳು ಹಾಕಿದ 2 ಸಣ್ಣ ಕೂಸನ ಒಂದು 3 ವರ್ಷದ ಕೂಸು. ಈಗ ಅನ್ಯೂನ್ಯವಾಗಿದ್ರ ಅವಾಗ ಜಗಳ ಆಡ್ತಿದ್ರ? ಮಾಮೂಲಾಗಿ ಗಂಡ ಹೇಳ್ತಾಗ ಮಾಮೂಲಾಗಿ ಒಂದ್ ದಿವಸ ಖುಷಿಯಾಗಿರ್ತಾರ, ಒಂದ್ ದಿವಸ ನಕ್ಕಂತಿರ್ತಾರ, ಒಂದ್ ದಿವಸ ಇದಾಗಿರ್ತಾರ್ರಿ, ಜಗಳ ಆಗಿರ್ತಾರ. ಅವರಿಂದ ಏನ್ ಪ್ರಾಬ್ಲಮ್ ಬಂದಿದ್ದೇಳ್ರಿ. ಅತ್ತೆ ಮಾವ ಬಾವನ ಹೆಂಡತಿ ಇವ್ರು 3 ಬಾರಿ ಕಟ್ಟ ಕೊಟ್ರಿ ಅವಳಿಗೆ. ನೀನೇನು ಮದುವೆ ಮಾಡಿದ್ದಿಲ್ಲ ನಿನಗೆ ಏನು ಮನೆ ಐತಿದ್ರಾಗ ಭಾಗ ನೀನು ಹಾಕಿಲ್ಲ, ರೊಕ್ಕ ಹಾಕಿಲ್ಲ, ದುಡ್ಡು ಹಾಕಿಲ್ಲ, ನಿನ್ನ ಗಂಡ ದುಡ್ದಿಲ್ಲ, ನೀನು ದುಡ್ದಿಲ್ಲ, ಇದಕ್ಕೆ ನಿನ್ಗೆ ಯಾಕೆ ಕೊಡಂದ್ರಿ ಭಾಗ?
ಅಂತ ಹೇಳಿ ಕೇಸ ಅವಳು ಹೊಡೆದು ಪಡೆದು ಇದು ಮಾಡಿ ದಿವಸ ಒಂದು ಹಿಂಸೆ ಕೊಡ್ತದ್ರಿ. ಒಂದು ವರ್ಷದ ಗಟ್ಲೆ ನಮ್ಮ ಮನೇಲಿ ಇದ್ರಿ ನಮ್ಮ ಹುಡುಗಿ ವರ್ಷದ ಗಟ್ಲೆ ಹಿಂಗೆ ಈ ಥರ ಆಗೈತೆ ಅಂತಂದ್ರೆ ನಾಲ್ಕು ಕರೆ ಕಾಯಿಸಿ ಬುದ್ಧಿ ಮಾತು ಕರೆ ಕಾಯಿಸಿ ನಾವು ಯಾವುದನ್ನು ಮಾಡಿ ನೋಡಮ್ಮ ಎಲ್ಲರ ಹೆಣ್ಣರಿಗೆ ಒಂದು ನೀನು ಒಂದು ಹೋಗಿ ಒಂದು ಜೀವನ ಹಾಕಿಸಿ ಹೋಗಿ ಬಾಳೆ ಮಾಡಮ್ಮ, ನಾವು ಇನ್ನೊಬ್ರ ಮನೆಯಲ್ಲ ಬಂದು ನಾವು ಬಾಳೆ ಮಾಡಕತ್ತೀವಿ, ನೀನು ಇದೇ ಥರ ಇದ್ದು ಕಸಿ ಬೇಸು ಬಾಳೆ ಮಾಡಮ್ಮ ನೀನು ಅಂತಂದು ಹೇಳ್ಕೇಸಿ ಅಣ್ಣ ತಮ್ಮರು 6 ಮಂದಿ ಅಣ್ಣ ತಮ್ಮರು ಕಲ್ಸ್ಕೇಸಿ ಕೂಸಿನ ಕಳಿಸಿದ್ರೆ ಕೂಸಿ ಕಾಯಿಸಿದ್ರೆ ಇದು ಅವಾಗಲ ಇದ್ದು ಕಸ್ಕೇಸಿ 2 ಮಗುನ ಕಷ್ಟಪಟ್ಟು ಹೆರಿಗೆ 2 ಮಗುನ ಡೆಲಿವರ್ ಮಾಡ್ಕೊಂಡು 2 ಮಗುನ ಚೆನ್ನಾಗಿ ನೋಡ್ಕೊಂಡು ಇರೋಣ ಅಂತ ಹೋದ್ರಿಗಿನ ನಿನಗೆ ಬಾಗಿಲಲ್ಲಿ ನೀನೇನು ತಂದಾಕೊಳ್ಳೋ ಬಂದಾಕೊಳ್ಳ ಅಂತೇಳಿ ಹೊಡೆದು ಪಡೆದು ಇದು ಮಾಡ್ಕೇಸಿ ಒಂದು ಆಳು ಮನೆ ಬಿದ್ದತ್ರಿ. ಅದು ಯಾವಾಗೋ ವರ್ಷಕ್ಕೆ ಕಟ್ಟಿದ್ರಂತೆ ಅಂತ ಮನೆಗೆ ಹೋಗಿ ಜಾಲಿ ಹೊಲ ಇದಾವ್ರಿ. ಅವಳು ಒಬ್ಬಳೆಲ್ಲ ಜೀವನ ಮಾಡಿದ್ರು ಸುನ ಅವಳು ಕಷ್ಟಕ್ಕೂ ಅವಳು ಇದಿರ್ತದ್ರಿ. ಈ ಥರ ಮಾಡ್ಕೇಸಿ ಅವಳು ಹೊಡೆದು ಕಾಸಿ ಇದು ಏನು ಬೇಸಿಲ್ಲ ಅಂತಂದೇಳಿ ಶುಕ್ರವಾರ ಏನ್ರಿ ಶುಕ್ರವಾರ ಬೇಸ್ತಾರ ಶುಕ್ರವಾರ ಶನಿವಾರ ಒಟ್ಟಾರೆ ಏನು ಹೇಳ್ತೀಯಮ್ಮ ಈಗ? ಒಟ್ಟಾರೆ ಏನು ನೋಡ್ರಿ ಅವಳ ಕೊಲೆ ಮಾಡ್ಯಾರ. ಇದಕ್ಕೆ 4 ಸಾಕ್ಷಿ. ನೀವು ಎಲ್ಲಿವರೆಗೆ ಹೋರಾಟ ಮಾಡ್ತೀರಿ ಈಗ? ನಾವು ಎಲ್ಲಿವರೆಗೆ ನಮ್ಮ ನ್ಯಾಯ ಬರತಕ್ಕ ಹೋರಾಟ ಮಾಡ್ತೀವಿ ನೋಡ್ರಿ. ಈ ಮನೆಗೆ ಹೋಗಲ್ಲಮ್ಮ? ಇಲ್ಲ ಮನೆಗೆ ಹೋಗಲ್ರಿ, ಮನೆಗೆ ಹೋಗಲ್ಲ. ನಮ್ಮ ಮಕ್ಕಳು ಮರಿ ಉಪವಾಸ ಆದ್ರೂ ಸಿಂತಿಲ್ಲ, ಹೊತ್ತು ಸಿಂತಿಲ್ರಿ. ನಾವು ಇಲ್ಲೇ ಹೋರಾಟ ಮಾಡ್ತೀವಿ. ನಾವು ನಮಗೆ ಹುಡುಗಿಗೆ ನ್ಯಾಯ ಕೊಡ್ಬೇಕು. ಏನು ನಮ್ಮ ಹೆಸರಿಂದ? ನನ್ನ ಹೆಸರು ಮರಿಯಮ್ಮರಿ. ಏನಮ್ಮ ಹುಡುಗಿಗೆ? ನಮ್ಮ ನಾದಿನ ಆಗ್ಬೇಕ್ರಿ ಅವರು. ನನ್ನ ಗಂಡನ ತಂಗಿಯಕ್ಕೆ. ನಿಮ್ದು ಯಾವರು? ನಮ್ದು ರಾಮನಾಡ್ರಿ. ನಮಗೆ ನ್ಯಾಯ ಕೊಡ್ಬೇಕು. ನಾವು ಕಂಪ್ಲೀಟ್ ಮಾಡಿದ್ದೀವಿ. ಊರನ್ಯಾಗ ಒಬ್ಬರನ್ನ ತಂದು ಹಾಕಿರಷ್ಟೇ ಅಲ್ಲೇ ಊರಲ್ಲಿ ಓಡಾಡಕತ್ತೀರಿ. ನಮಗೆ ನ್ಯಾಯ ಬೇಕು. ನಮಗೆ ಅನ್ಯಾಯ ಆಗೈತ್ರಿ. ಅದು ಏನಾಗೈತೆ ಏನು ಮುಟ್ಟದ ಗೊತ್ತಿಲ್ಲ. 2 ಚಿಕ್ಕ ಮಕ್ಕಳಿದಾವ. ಅವಳು ಅನಾಥ ಆಗಿ ಹೋಗಿಗಳ. ಅವಳು ಮನೇಲಿ ಇದು ಇಟ್ಟು ಕಟ್ಟಿದ ಮನೇಲಿ ಇರ್ಲಾರ್ದ ಜೀವನ ಇರ್ಲಾರ್ದ ಅವಳು ಒಂದು ಕಾಡಿನಲ್ಲಿ ಹೋಗಿಸಿ ಬಿಸಾಕಿಸಿ ಅವಳ ಜೀವನ ತಗೊಳ್ಳಿರಿ. ಯಾರು 4 ಸಾಕ್ಷಿ. 4 ಅಂದ್ರೆ ಅವಳು ಬಂದಿಲ್ಲ. 3 ಸಾಕ್ಷಿ ನೋಡ್ರಿ. ಅವ್ರು 3 ಮಾತ್ರ ನಾವು ಜೈಲಿಗೆ ಹಾಕೋ. ಅವ್ರು ಮಾತ್ರ ಗುಡಿಗಳು ಮಾಡಂಗಿಲ್ರಿ. ಯಾರ್ಯಾರಮ್ಮ ಅವರು? 3 ಅಂದ್ರೆ ಯಾರು? ಹೆಸರು ಹೇಳೋದು? 3 ಅಂದ್ರೆ ನೋಡ್ರಿ, ಫಸ್ಟ್ ಗಂಡ ಆದ್ನಾಗ ಅವನ ಮೋನೇಶ ಅನ್ನೋಗ ಸಾಬಮ್ಮ, ಅವ್ನು ಮರ್ಸ್ಯಾಮಿ. ಗಂಡ ಅದನ್ನು ಮರ್ಸ್ಯಾಮಿ. ಆಮ್ಯಾಗ ಅವ್ನು ಮೋನೇಶ ಅವ್ರ ಭಾವ. ಆಮ್ಯಾಗ ಅವ್ರ ಅತ್ತೆ. 3 ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್. ಆದ್ರೂ ಇನ್ನೂ ಯಾರು ಆಕ್ಷನ್ ತಗೊಂಡಿಲ್ಲ ಸರ್. ಇವತ್ತು ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ? ಒಬ್ಬನ ಇನ್ನ ಎಷ್ಟು ಜನ ಅರೆಸ್ಟ್ ಆಗಬೇಕು? ಇನ್ನೊಬ್ರು ಇದ್ದಾರೆ ಸರ್. ರಾಜರೋಷವಾಗಿ ಓಡಾಡ್ತಾ ಸರ್ ಊರಲ್ಲಿ. ಆದ್ರೂ ನಮಗೆ ಪೊಲೀಸ್ ಸಾಹೇಬ್ರು ಹೇಳ್ತಾರದೇನು ಇನ್ನು 2 ದಿವಸ ಟೈಮ್ ಕೊಡ್ರಿ ನಮ್ಗೆ. ನಾವು ಇವತ್ತು 5 ದಿವಸ ಆಯ್ತು, ಇನ್ನೂ ಏನಿಲ್ರಿ. 2 ದಿನ ಟೈಮ್ ಕೇಳ್ತಾರೆ ಸರ್. 2 ದಿನ ಟೈಮ್ ಹಾಕ್ಬೇಕು ಸರ್. ಇನ್ನೂ ಇಲ್ಲಿಗೆ 3 ದಿನ ಟೈಮ್ ಐತೆ ಸರ್. ಇನ್ನೂ 2 ದಿನ ಹಾಕ್ಬೇಕು ಸರ್. 2 ದಿನ ಅದೊಂದು ಸರ್ ಅವ್ರು ಹೇಳ್ತಾರೆ. ಪೊಲೀಸರು ಏನು ಹೇಳ್ತಾ ಇದಾರೆ ಅಂದ್ರೆ, ನೀವೇ ನೋಡ್ರಿ ಎಲ್ಲ ನಿದ್ರೆ ಹೇಳ್ರಿ, ನಾವು ಹಿಡ್ಕೊಂಡ್ ಬರ್ತೀವಿ ಅಂತ ಅಂತಾರೆ ಸರ್ ಪೊಲೀಸರು. ನಾವು ಮಾಡೋ ಕೆಲಸ ಸರ್. ನಾವು ಮಾಡೋ ಕೆಲಸ ನೀವು ಇದ್ರೆ ಹೇಳ್ರಿ, ಅದು ನಾವು ಹುಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಏನು ಹೇಳ್ತಾರಪ್ಪ ಪಿ ಎಸ್ ಅವರು? ಈಗ ನೀವೆಲ್ಲ ನಿಂತ್ರೆ ಹೇಳ್ರಿ, ನಾವು ಹುಡ್ಕೊಂಡ್ ಬರ್ತೀವಿ ಅವ್ರನ್ನ ಅಂತ ಹೇಳ್ತಾರೆ. ನೀವೆಲ್ಲ ನಿಂತ್ರೆ ಹೇಳ್ರಿ, ನಾವು ಹಿಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಸರ್. ಅಪರಾಧಿನ ನೀವು ತೋರಿಸ್ಬೇಕಂತ? ನಾವ್ಯಾಕೆ ಮಾಡೋದು ಸರ್? ಸರ್ ನಮಸ್ಕಾರ. ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವೆಲ್ಲರೂ ಕುಡಿದು ಬಂದಿದ್ದೇವೆ. ಇಲ್ಲಿ ಯಾರು ಇದ್ದಾವೆ ಎಲ್ಲರೂ ಕುಡಿದು ಬಂದಿದ್ದೇವಂತೆ. ಅದಕ್ಕೆ ಅವ್ರು ಕೇಳ್ತಾ ಇದ್ರು ನಾವು ಯಾರು ಕುಡಿದು ಬಂದಿಲ್ಲ, ನಮಗೆ ನ್ಯಾಯ ಬೇಕು, ಅದಕ್ಕೆ ಬಂದ್ವಿ ಅಂತ ಹೇಳಿದ್ವಿ. ಇನ್ನೊಂದು ಏನಂತಂದರೆ, ಈ ಪ್ರಕರಣದಲ್ಲಿ 3 ಜನ ಅರೆಸ್ಟ್ ಆಗಬೇಕು. ಒಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನಿಬ್ಬರು ಅರೆಸ್ಟ್ ಆಗಬೇಕು. ಇನ್ನೂ ಅರೆಸ್ಟ್ ಆಗಿದೆ. ಯಾಕಂತ ಕೇಳಿದ್ರೆ 2 ಗಂಟೆ ಟೈಮ್ ಕೊಡಿ, 3 ಗಂಟೆ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜಾತ್ರೆ ಐತೆ, ಜಮಾತ್ ಐತೆ ಅದಂತಿರ್ತಾರೆ. ನಮಗೆ ಜಾತ್ರೆ ಜಮಾತಿ ನೋಡಕ್ಕೆ ನಾವು ಬಂದಿಲ್ರಿ ಸರ್. ನಮಗೆ ಅನ್ಯಾಯ ಆಗೈತೆ, ನಮಗೆ ನ್ಯಾಯ ಕೊಡ್ಸಕ್ಕೆ ಕೊಡ್ರಿ ಅಂತ ಕೇಳಕ್ಕೆ 5 ದಿವಸ ಗಂಟ ಆಯ್ತು. ನಮಗೆ ನ್ಯಾಯ ಕೊಡಬೇಕು. ನಾವು ಕಂಪ್ಲೀಟ್ ಮಾಡಿದ್ದೀವಿ. ಊರನ್ಯಾಗ ಒಬ್ಬರನ್ನ ತಂದು ಹಾಕಿರಷ್ಟೇ ಇಬ್ಬರನ್ನ ಅಲ್ಲೇ ಊರಲ್ಲಿ ಓಡಾಡಕತ್ತೀರಿ. ನಮಗೆ ನ್ಯಾಯ ಬೇಕು. ನಮಗೆ ಅನ್ಯಾಯ ಆಗೈತ್ರಿ. ಅದು ಏನಾಗೈತೆ ಏನು ಮುಟ್ಟದ ಗೊತ್ತಿಲ್ಲ. 2 ಚಿಕ್ಕ ಮಕ್ಕಳಿದಾವ. ಅವಳು ಅನಾಥ ಆಗಿ ಹೋಗಿಗಳ. ಅವಳು ಮನೇಲಿ ಇದು ಇಟ್ಟು ಕಟ್ಟಿದ ಮನೇಲಿ ಇರ್ಲಾರ್ದ ಜೀವನ ಇರ್ಲಾರ್ದ ಅವಳು ಒಂದು ಕಾಡಿನಲ್ಲಿ ಹೋಗಿಸಿ ಬಿಸಾಕಿಸಿ ಅವಳ ಜೀವನ ತಗೊಳ್ಳಿರಿ. ಯಾರು 4 ಸಾಕ್ಷಿ. 4 ಅಂದ್ರೆ ಅವಳು ಬಂದಿಲ್ಲ. 3 ಸಾಕ್ಷಿ ನೋಡ್ರಿ. ಅವ್ರು 3 ಮಾತ್ರ ನಾವು ಜೈಲಿಗೆ ಹಾಕೋ. ಅವ್ರು ಮಾತ್ರ ಗುಡಿಗಳು ಮಾಡಂಗಿಲ್ರಿ. ಯಾರ್ಯಾರಮ್ಮ ಅವರು? 3 ಅಂದ್ರೆ ಯಾರು? ಹೆಸರು ಹೇಳೋದು? 3 ಅಂದ್ರೆ ನೋಡ್ರಿ, ಫಸ್ಟ್ ಗಂಡ ಆದ್ನಾಗ ಅವನ ಮೋನೇಶ ಅನ್ನೋಗ ಸಾಬಮ್ಮ, ಅವ್ನು ಮರ್ಸ್ಯಾಮಿ. ಗಂಡ ಅದನ್ನು ಮರ್ಸ್ಯಾಮಿ. ಆಮ್ಯಾಗ ಅವ್ನು ಮೋನೇಶ ಅವ್ರ ಭಾವ. ಆಮ್ಯಾಗ ಅವ್ರ ಅತ್ತೆ. 3 ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್. ಆದ್ರೂ ಇನ್ನೂ ಯಾರು ಆಕ್ಷನ್ ತಗೊಂಡಿಲ್ಲ ಸರ್. ಇವತ್ತು ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ? ಸರ್ ಒಬ್ಬರೇ ಸರ್. ಒಬ್ಬನ ಇನ್ನ ಎಷ್ಟು ಜನ ಅರೆಸ್ಟ್ ಆಗಬೇಕು? ಇನ್ನೊಬ್ರು ಇದ್ದಾರೆ ಸರ್.
ರಾಜರೋಷವಾಗಿ ಓಡಾಡ್ತಾರೆ ಸರ್ ಊರಲ್ಲಿ. ಆದ್ರೂ ನಮಗೆ ಪೊಲೀಸ್ ಸಾಹೇಬ್ರು ಹೇಳ್ತಾರದೇನು ಇನ್ನು 2 ದಿವಸ ಟೈಮ್ ಕೊಡ್ರಿ ನಮ್ಗೆ ನಾವು ಹಿಡ್ಕೊಂಡ್ ಹಾಕ್ಸ್ಕೊಂಡ್ ಕೇಳ್ತಾಳೆ. ಇವತ್ತು 5 ದಿವಸ ಆಯ್ತು ಇನ್ನೂ ಏನಿಲ್ರಿ ಅವ್ರು. 2 ದಿನ ಟೈಮ್ ಕೇಳ್ತಾರೆ ಸರ್. 2 ದಿನ ಟೈಮ್ ಹಾಕ್ಬೇಕು ಸರ್. ಇನ್ನೂ ಇಲ್ಲಿಗೆ 3 ದಿನ ಟೈಮ್ ಇದೆ ಸರ್. ಇನ್ನೂ 2 ದಿನ ಹಾಕ್ಬೇಕು ಸರ್. 2 ದಿನ ಮತ್ತೆ ಅದೊಂದು ಸರ್ ಅವ್ರು ಹೇಳ್ತಾರೆ ಪೊಲೀಸರು ಏನು ಹೇಳ್ತಾ ಇದಾರೆ ಅಂದ್ರೆ ನೀವೇ ನೋಡ್ರಿ ಎಲ್ಲೇ ನಿಂತ್ರಿ ಹೇಳ್ರಿ ನಾವು ಹಿಡ್ಕೊಂಡ್ ಬರ್ತೀವಿ ಅಂತ ಅಂತಾರೆ ಸರ್ ಪೊಲೀಸರು. ಪೊಲೀಸರು ನಾವು ಮಾಡೋ ಕೆಲಸ ಸರ್. ನಾವು ಮಾಡೋ ಕೆಲಸ ನೀವು ಇದ್ರೆ ಹೇಳ್ರಿ ಅದು ನಾವು ಹುಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಏನು ಹೇಳ್ತಾರಪ್ಪ ಪಿ ಎಸ್ ಅವರು? ಈಗ ನೀವೆಲ್ಲ ನಿಂತ್ರೆ ಹೇಳ್ರಿ ನಾವು ಹುಡ್ಕೊಂಡ್ ಬರ್ತೀವಿ ಅವ್ರನ್ನ ಅಂತ ಹೇಳ್ತಾರೆ. ನೀವೆಲ್ಲ ನಿಂತ್ರೆ ಹೇಳ್ರಿ ನಾವು ಹಿಡ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಸರ್. ಅಪರಾಧಿನ ನೀವು ತೋರಿಸ್ಬೇಕಂತ? ನಾವು ತೋರ್ಸ್ಬೇಕಂತ. ನಾವ್ ಯಾಕೆ ಮಾಡ್ಬೇಕು ಸರ್? ಅವ್ರು ಮಾಡೋ ಕೆಲಸ ನಾವು ಮಾಡಿದ್ರಿಗೆ ನಾವು ಹೋಗಿ ಹಿಡ್ಕೊಂಡ್ ಬರ್ತೀವಿ. ಸರ್ ನಮಸ್ಕಾರ. ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಕುಡಿದು ಬಂದಿದ್ದೇವೆ. ಇಲ್ಲಿ ಯಾರು ಇದ್ದಾವೆ ಎಲ್ಲರೂ ಕುಡಿದು ಬಂದಿದ್ದೇವಂತೆ. ಅದಕ್ಕೆ ಅವ್ರು ಕೇಳ್ತಾ ಇದ್ರು ನನ್ನ, ನಾವು ಯಾರು ಕುಡಿದು ಬಂದಿಲ್ಲ, ನಮಗೆ ನ್ಯಾಯ ಬೇಕು ಅದಕ್ಕೆ ಬಂದ್ವಿ ಅಂತ ಹೇಳಿ ಮಾತಾಡ್ರಿ. ಕಂಪ್ಲೀಟ್ ಮಾಡಿಬಿಟ್ಟು 31 ತಾರೀಕು ಕಂಪ್ಲೀಟ್ ಆಗಿತ್ತು. 31 ತಾರೀಕು ಕಂಪ್ಲೀಟ್ ಆದ್ರೂ ಅದರಲ್ಲಿ 3 ಜನ ನಾವು ಮೆನ್ಷನ್ ಮಾಡಿದ್ದೀವಿ. 3 ಜನ ಮೆನ್ಷನ್ ಮಾಡಿದ್ರು ಸರ್ ಆಗಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಮಾಡಲೇಬೇಕು ಸರ್ ಕಂಪಲ್ಸರಿ. ಏನಕ್ಕಂದ್ರೆ ಏನೋ ತಪ್ಪಿಲ್ಲ ಅಂದರೆ ಅರೆಸ್ಟ್ ಮಾಡದಿರೋದು ಓಕೆ. ತಪ್ಪಿದ್ರೂ ಒಂದು ಕೊಲೆ ಆದ್ರೂ ಒಂದು ಮರಣ ಆದ್ರೂ ಒಂದು ಅವ್ರ ಕಾರಣಕ್ಕಾದ್ರೂ ವ್ಯಕ್ತಿ ಜೀವ ಹೋಗಿದಂದ್ರೂ ಅಂಥವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಅಂದರೆ ನೀವು ಯಾವನೇ ಸರ್ ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಸರ್? 30 ತಾರೀಕಿಗೆ ಸುತ್ತೋಗಿರೋದು ಡೆತ್ ಆಗಿರೋದು. 31 ತಾರೀಕಿಗೆ ಎಫ್ಐಆರ್ ಆಗಿದೆ ಸರ್. ಆದರೆ ಇವತ್ತು ಸರ್ 2ನೇ ತಾರೀಕಿಗೆ ಎಷ್ಟು ಜನ ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ? ಇದು ಅರೆಸ್ಟ್ ಕಂಪ್ಲೇಂಟಲ್ಲಿ ಇಶ್ಯೂ ಆಗಿರೋದು 3 ಜನ. ಅರೆಸ್ಟ್ ಆಗಿರೋದು ಒಬ್ಬರೇ. ಆ ಥರ ಮಾಡೋ ಹೆಣ್ಮಕ್ಳು ಅಲ್ಲ ಸರ್. ಹೆಣ್ಮಕ್ಳು ಮಾಡೋದು ಕೆಲಸ ಮಾಡ್ಯಾವ ಸರ್. ಆ ಥರ ಚಿಕ್ಕ ಮಕ್ಕಳು ಇಟ್ಕೊಂಡು ಆ ಥರ ನೋಡಿ ಕೆಲಸ ಮಾಡಿ ಹೆಣ್ಮಕ್ಳು ಅಲ್ಲ ಸರ್. ನಮ್ಮ ಸಂಖ್ಯರು ಆ ಥರ ಹೊಡೆದಾಕಿದ್ದಾರೆ ಸರ್. ಆ ಪೋಸ್ಟ್ ಹೊಡಿ ಸುಳ್ಳಾರು ಹೊಡೆದಾಕಿದ್ದಾರೆ ಸರ್. ಆ ಪರದಿದ್ದ ಆ ಎಮ್ಮಿಗೆ ಕರೆಕ್ಟ್ ನಿಯತ್ತಾಗಿ ಬಾಳೆ ಮಾಡೋರಿಗೆ ಇಲ್ಲ ಸರ್. ನಾಯಲ್ಲಿ ನಿಯತ್ತಾಗಿ ಮಾತಾಡೋರಿಗೆ ಕಾಲನಿಲ್ಲ ಸರ್. ಆ ಎಮ್ಮ ಸರ್ ಗಂಡಾಗಲು ಅಣ್ಣ ತಮ್ಮ ಯಾರು ಕರೆಕ್ಟ್ ನಿಯತ್ತಾಗಿ ಬಾಳೆ ಮಾಡೋ ಸರ್. ಆ ಎಮ್ಮ ಕರೆಕ್ಟಾಗಿ ಹೊಲದ್ದು ನೋನಿಂದ ಸಲುವಾಗಿ ಒಂದು ಮನೆ ಭಾಗ ಕೇಳೋ ಸಲುವಾಗಿ ಆ ಥರದ್ದು ಇದು ಮಾಡಿ ಪೆಜರ್ ಅಮ್ಮ ಮಾಡಿ ಕೇಸಿ ಆ ಥರ ಹೊಡೆದು ಕೇಸಿ ಮಕ್ಕ ಹೊಡೆದು ಕೇಸಿ ಏಣ ಕಲ್ಲಿ ಕೇಸಿ ಮತ್ತೆ ಸರ್ ಅಣ್ಣ ತಮ್ಮರು 6 ಜನ ಅಣ್ಣ ತಮ್ಮರು ಸರ್. ಒಬ್ರಿಗೆ ಸತ್ತು ಕೇಸಿ 4 ತಾಸು 3 ತಾಸು ಆದ್ರೆ ಒಬ್ಬರಿಗೆ ಕಾಲ್ ಮಾಡಿಲ್ಲ ಸರ್. ನಮ್ಮ ಪಕ್ಕದ ಮನೆಯವ್ರಿಗೂ ಮಾಡಿಲ್ಲ. ನಮ್ಮ ಕೇರಳದ ಮನೆ ಜನ ಮಾಡಿದ್ದಾರೆ. ನಿಮ್ಮ ತಂಗಿಯವ್ರು ಹಿಂಗಾಗಿದೆ ಅಂತ ಮಾಡಿ ಸರ್. 4 ತಾಸು ಆದ್ರೆ ಒಬ್ಬ ಸುಳ್ಳ ಮಕ್ಕಳು ಫೋನ್ ಮಾಡಿಲ್ಲ ಸರ್. ಅಣ್ಣ ತಮ್ಮರವರು ನೋಡ್ರಿ ಈ ಥರ ಆಗಿದೆ ನಿಮ್ಮ ತಂಗಿ ಅಂತ ಒಬ್ಬ ಮಾಡಿ ಸರ್. ಇವ್ರು ಈ ಥರ ಮಾಡಿ ಅಂದ್ರೆ ಯಾವ ಥರ ಸರ್? ಮತ್ತೆ ಏನು ಮೋಸ ಮಾಡಕ್ಕೆ ಸರ್ ಅವರು? ಇವತ್ತು ನಮ್ಮ ತಂಗಿದಾಗಿ ಸರ್, ನಾಳೆ ನಿನ್ನೊಂದು ಆಗುತ್ತಾ? ಇನ್ನೊಂದು 3 ಅವ್ರು ನಮ್ಮ ಮಕ್ಕಳ ತಂಗಿಯರು ಕೊಟ್ಟಿದ್ದೀವಿ. ಆ ಥರಗೂ ಆಗ್ಲಮ್ಮ ಏನು ಸರ್ ಅದು ನ್ಯಾಯ? ಇವತ್ತು ಇವನು ಮಾಡಿದ್ದಾನೆ, ನಾಳೆ ನಿನ್ನಪ್ಪನ ಮಾಡಿದ್ದಾನೆ. ಮಾದಿಗೆ ಸರ್, ಎಸ್ ಮಾದಿಗೆ ಸರ್. ಸರ್ ಇದು ಏನು ಸರ್ ಕಂಪ್ಲೇಂಟ್ ಮಾಡಿಬಿಟ್ಟು ಎಫ್ಐಆರ್ ಆಗಿಬಿಟ್ಟು ಈಗ 3 ದಿನ ಆಯ್ತು ಸರ್. ಇದೇನೇನು ಮಾದಿಗೆ ಜನಾಂಗದವ್ರು ಅಂತ ಹೇಳ್ಬಿಟ್ಟು ಏನು ಕಂಪ್ಲೇಂಟ್ ಏನು ಸ್ಟ್ರಾಂಗ್ ಮಾಡಿ ಅಂದ್ರೆ ಎಲ್ಲರೂ ಸರ್ 5 ದಿನ ಸರ್ ಅವ್ರನ್ನ ಎಫ್ಐಆರ್ ಹಾಕಿ ನಿನ್ನಾದ್ರೆ ಮೋರೇಶ್ ಅವ್ರನ್ನ ಸಾಬಮ್ಮ ಅವ್ರನ್ನ ಇನ್ನೂ ಹಾಕಿಲ್ಲ ಸರ್. ಅವ್ರ ಯಜಮಾನನ ಸಾಬಮ್ಮ ಕನ್ನಡ ಹಾಕಿದ್ದಾರೆ ಸರ್.
ಕೇಳಕ್ ಬಂದಿವ್ರಿ ಸರ್. ನಮಗೆ ನಮ್ಮ ನಾದಿನಿಗೆ ಅನ್ಯಾಯ ಆಗೈತ್ರಿ ಸರ್. ನಾವು ಮಾದ್ರ ಜನ, ನಮ್ಗೆ ನಾವು ದುಡ್ಕೋಬೇಕು, ತಿನ್ಬೇಕ್ರಿ. ನಮ್ಗೇನು ಆಸ್ತಿ ಇಲ್ಲ, ಅಂತಿಸ್ತಿಲ್ಲ, ಏನಿಲ್ರಿ. ನಮಗೆ ದುಡಿತಕ್ಕನಿದಿಲ್ಲ. ನಮಗೆ ನಮ್ಮ ನಾದಿನ ಅವ್ರು ಕರ್ಕೊಂಡು ಕೆಸಿ ಮೂವರು ಅತ್ತೆ ಕೊಲೆ ಮಾಡಿ ಕೆಸಿ ನಾವು ಬರೋ ತಕರ ಅವಳು ಏಣೆ ಕೇಳಂತ ಯಾವ್ದೊಂದು ಸುಳ್ಳು ಹೇಳ್ಯಾರಲ್ರಿ. ಅವಳು ನಾವು ತೋರ್ ಮನೆಯವ್ರು ಬರೋ ತಕನ, ಇವ್ರು ಇನ್ಸ್ಪೆಕ್ಟರ್ ಬರೋ ತಕನ ಅವದನ್ನ ಕೊಯ್ಬಾರ್ದಿತ್ತು ರೀ ಹಗ್ಗನ. ಅವ್ರು ನಾವು ಬರ್ಲಾರ್ದ ಮುಂಚೆ ತಾವೇ ಅವಳು ಅತ್ತೆ ತಗೊಂಡ್ ಕೆಸಿ ಅತ್ತೆ ಹೆಂಗ ಈಡಾಕಿಸಿ ಹೆಂಗೆ ಕೊಯ್ದಾಳ್ರಿ ಅವಳು. ನಮಗೆ ಅನ್ಯಾಯ ಆಗೈತ್ರಿ. 2 ಮಕ್ಕಳು ಚಿಕ್ಕ ಮಕ್ಕಳು ಬಿಟ್ಟು ಅವಳು ಎನ್ಸ್ಕೇಸಿ ಅವಳು ಮರ್ತು ಹೆಂಗ ಅಕ್ಕಿಂದಿತ್ತಾಳ್ರಿ. ಅಕ್ಕಿನಕ್ಕೆ ಸಾಧ್ಯ ಏನ್ರಿ ಸರ್, ಇದೆಲ್ಲ ಕೈವಾಡ ಆಗೈತೆ. ಏನು ಜಗಳ ಆದ್ರೆ 3 ದಿವಸದಿಂದ ಇಷ್ಟು ಇಲ್ಲಿ ಬಿಡು ಮಾಮೂಲು ಹೋಗ್ತತೆ. ಗಂಡ ಹೆಡ್ತಿ ಅಂದಾಗ ಜಗಳ ಆಡ್ತಾರ ಎಲ್ಲ ಆಗ್ತಾರ ಅಂತ ಹೇಳಿ ಕಿಶಿ ನಾವು ಇಷ್ಟು ದಿವಸ ಸುಂಕಿದ್ದೀವ್ರಿ. ಇದು ಲಾಸ್ಟಿಗೆ ಇವಳೇನ ಇವಳು ಮಗ್ಗಲೆಲ್ಲ ಇದಾಗಲಿಲ್ಲ ಅಂತ 6 ಮಂದಿ ಅಣ್ಣ ತಮ್ಮರಿದ್ರು ಸುನ ಅವಳು ಇದಾಗಿದ್ದಿಲ್ಲ ಅವಳು. 6 ಮಂದಿ ಅಣ್ಣ ತಮ್ಮರು ಇರ್ಕಂತ ಒಬ್ರಿಗೆ ನಾವು ಒಂದು ಕಾಲ್ ಫೋನ್ ಮಾಡಿದ್ರಿಗೆ ನಮಗಿಂತ ಯಾವ ಪರಿಸ್ಥಿತಿ ಬರ್ತಿದ್ರಿ. ಅವಳ ಇದು ಮಾಡ್ಲಾರ್ದ ಬಾಯಿ ಮುಚ್ಚಿ ಕಸಿ, ಅವಳಿಗೆ ಬಾಯ ಬಟ್ಟಿಟ್ಟೆ ಕಸಿ, ಅವಳಿಗೆ ಕುತ್ತಿಗೆ ಚಾಕ್ ಹಾಕಿ ಅವಳಿಗೆ ಅಲ್ಲಿ ಒಡೆದು ಕಸಿಕೆ ಎಲ್ಲ ಈ ಥರ ಮಾಡಿಕೆಸ್ ಅವಳು ಇದು ಏಣಕ್ಯಾರ್ರಿ. ಇದಕ್ಕೆ ಪರಿಕಾರ ಏನ್ರಿ ನಮಗೆ? ಅದಕ್ಕೇನು ನಾವು ಯಾಕಂದೆಲ್ಲ ಮಾದ್ರ ಜನ ನಮ್ಮನ್ನ ಯಾರು ಕೇರ್ ಮಾಡಲ್ಲ, ಏನಿದಾಗಲ್ಲ, ದೊಡ್ಡವ್ರನ್ನಾಗ ಎದ್ರಾದ್ರೆ ಕೇರ್ ಮಾಡ್ತಾರ ಅಂತ ಹೇಳಿಕೆಸ್ ಅವ್ರು ಈ ಥರ ಮಾಡ್ತಾರೆ. ನಮಗೆ ಇವಾಗ ಜಾತ್ರೆ ಐತೆ, ಜಮಾತ್ ಐತೆ, ನಮ್ಗೆ ಇದೈತೆ ಅಂದರೆ ನಮ್ಮ ಜಾತ್ರೆ ಹೋಗೈತಲ್ಲ, ನಮ್ಮ ಜಾತ್ರೆಗೆ ಯಾರೇ ಸಾಕ್ಷಿ ಇದಕ್ಕೆ ಯಾರು ಕೊಡ್ತಾರೆ ನಮಗೆ ಪರಿಹಾರ? ಈ ಸಾಕ್ಷಿ ಯಾರಿಗೆ ಕೊಡ್ತಾರೆ ನಮಗೆ ಪರಿಹಾರ? ಇವಾಗ ನಮ್ಮ ಮಗಳಿಗೆ ಒಬ್ಬಳಿಗೆ ಆಗೈತೆ. ನಾಳೆ ಪ್ರಪಂಚ ಆಂಧ್ರ ಕರ್ನಾಟಕದಾಗ ಎಷ್ಟೈತೆ ರೀ? ಈ ಅನ್ಯಾಯ ಆಗಲ್ಲ ಅಂತ ಏನೈತೆ ರೀ? ಇದೇ ಮುಂದುವರಿಸಿದ್ರಿ ಇನ್ನ ಹೆಂಗ್ರಿ ನಮ್ಮ ನ್ಯಾಯ? ನಾವು ಇಷ್ಟು ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಇಷ್ಟು ಜನನ ಕಟ್ಗೆ ನಮ್ಮ ಮನೆಯವರು 5 ದಿವಸ ಆಯ್ತು ರೀ. ಒಂದು ತೆಲಿಗೆ ಒಂದು ಸ್ವಲ್ಪ ಒಂದು ಚೆರಿಗೆ ನೀರು ಹಾಕಿಂದಿಲ್ರಿ ನಾವು. ನಮಗೆ ಎಷ್ಟು ಕಷ್ಟ ಆಗಿರ್ಬೋದ್ರಿ ನಾವು. ಇಷ್ಟೆಲ್ಲ ಇಷ್ಟು ಇದೆಲ್ಲ ಮಾಡ್ತಾರಲ್ಲ. ಸಾಬಮ್ಮನ ಅವ್ರ ಮೋನೇಶಿನ ಅವನು ಗಂಡನಂದು ಹಿಡ್ದಾಕಿದ್ರೆ ಹೆಸರಿಗೆ ತೋಮ್ದಂದಿಗೆ ಅಂತ ಹೆಸರಿಗೆ ಹಾಕಿ ಗಂಡನಂದು ಹಾಕ್ಯಾರಲ್ರಿ, ತೋರಿಸ್ಯಾರಲ್ರಿ. ಅವಳು ಸ್ವಾಬಮ್ಮನ ಮಾವನ ಅವಳು ತನಿಖೆ ಆಗ್ಬೇಕಂದ್ರೆ ಇನ್ನೊಬ್ಬಳ ಇದ್ದಾಳ, ಅವ್ರ ಆಕೆ ಮೇನ್ ಐತೆ. ಅವಳೇನೆ ಹೊಡೆದಾಳ ಕರ್ಕೊಂಡೇಗಳ. ಏನಂದ್ರೆ ಮನೆ ಕೋಸಲ್ಲ ಅಂದ್ರೆ ಅವಳು ಬಾಗಿಲ್ಲ ಏನ್ರಿ? 2 ಅಣ್ಣ ತಮ್ಮರ ಆದ್ಮ್ಯಾಗ ಅವಳು ಮನೆ ಆಸ್ತಿ ಆಗಲಿ ಅಂತಸ್ತಾಗ್ಲಿ ಇಬ್ರಿಗೆ ಭಾಗ ಆಗ್ಬೇಕಲ್ರಿ. ಭಾಗ ಆಗ್ಲಾರ್ದ ಅವಳು ಒಬ್ಬಳೆ ಭಾಗ ಕೊಟ್ಟ ಕಸಿ ಅವಳ ಬೇಲೆಯಲ್ಲಿ ಬಿಸಿ ಹಾಕಿ ಅವಳು ಕಾಡಿನಲ್ಲಿ ಜೈಲಿನಲ್ಲಿ ಆ ಕಡೆಗೆ ಹಾಕಿಸಿ ಅವಳು ಹೊಡೆದು ಒಂದು ಹಗ್ಗ ಬಿದ್ದೆ ಹಾಕಿಸಿ ಅವಳು ಸೀರೆನ ಹಾಕಿಸಿ ಮತ್ತೆ 3ನೇ ದಿವಸ 3 ದಿವಸ ಕಾರ್ಯ ಮಾಡ್ತಾರಂತ ಹೋದ್ರಿಗಿನ 1 ತುಂಡಿದಾಗ 3 ತುಂಡು ಮಾಡಿ ಕೇಸಿ ಎಲ್ಲ ಅವಮಾನ ಮಾಡಿ ಕಟ್ಕಸ್ಯಾರ. ಇವ್ರನ್ನ ಹೊಡಿಯಕ್ಕೆ ಯಾರು ಬಂದಿದ್ದಾರ್ರಿ? ಹೊಡಿಯಕ್ಕೆ ಬಂದಾರಂತ ಮತ್ತೆ ಅದು ಇದು ತಗೊಂಡು ಗಿಚ್ಚಿ ತಗೊಂಬಂದಾರ ಅಂತ ಹೇಳಿ ನಮ್ಮಾಗ ಮತ್ತೆ ಇದು ಮಾಡಿ ಕೇಸಿ ಅದನ್ನ ನಮ್ಮ ಜೀವನ ನಾವು ಕಳ್ಕೊಂಡು ನಾವು ಅಳಕ ನಮ್ಮ ಮನೇಲಿ ಇದ್ದೀವಿ ನಾವು. ಈ ಬಾವನವರು ದಡಪ್ಪನವರು ಚಿಕ್ಕಪ್ಪನವರು ಅಣ್ಣರು ಇವಾಗ ಬಂದ್ರೇನ್ರಿ ಅವ್ರಿಗೆ? ಅವನಿಗೆ ಕೊಲೆ ಮಾಡಿದನಿಗೆ ಇವಾಗ ಬಂದ್ರೇನ್ರಿ? ದಡಪ್ಪ ಚಿಕ್ಕಪ್ಪನವ್ರು ಇಷ್ಟು ದಿವಸ ಇದ್ದಿಲ್ಲ ರಾಜಕೀಯದ ಜಮತೆ ಇದ್ದಿದ್ದವ್ರು ಇವಾಗ ಬಂದ್ರೇನ್ರಿ? 10 ಕೊಳ್ಳು ಬೆಳೆ ಇದ್ದಿರ್ತಲ್ಲ ಅವಳಿಗೆ ಗೊತ್ತಾಗಲ್ಲ. ಯಾರಿಲ್ದ ಸತ್ತೋಗ್ಯಾರ ಅಂತಂದ್ರಿಗಿನ ಸತ್ತೋಗ್ಯಾಳಂತಂದ್ರಿಗಿನ ಒಂದು ಕಾಲ ನಿಮ್ಮ ನಾದಿ ನಿಂಗೆ ಸತ್ತೋಗ್ಯಾಳಂತ ಯಾರು ಒಂದು ಕಾಲ ಫೋನ್ ಮಾಡಿಲ್ರಿ ನಮ್ಗೆ. ಬೇರೆ ತಿಳಿಸಲ್ರಿ ನಮ್ಗೆ. ಹಿಂಗಾಗೈತೆ ಪಾಪಮ್ಮ ಅಂದಾರ ಯಾರ್ರಿ? ಹಿಂಗ ಜಿನಾಪುರ ಕೊಟ್ಟಿರಲ್ರಿ ಹಿಂಗ ಇದಾಗೈತೆ ಅಂತಂದು ಬೇರೆ ತಿಳಿಸ್ಯಾರಿ ನಮ್ಗೆ. ಆಗಿಂದಾಗಲೇ ಮಕ್ಕಳನ್ನ ಆಗಿಂದಾಗಲೇ ನಾವು ಹೋಗಿ ಇದ್ದಿಲ್ಲ ಅಂದ್ರೆ ನಾವು ಬರೋದಾಗ ನಮ್ಮ ಹೆಣ ಇಳಿಸ್ಬೋದ್ರಿ. ರೋಡ್ ಜಮ್ ಆಗೈತೆ ನಮ್ಮ ಮನೇಲಿ ಇಳಿಸ್ಬೋದು. ನಾವು ತೋರ್ ಮನೆದ ತಾಯಿದ್ರ ತಾಯಿನೇ ಕರಿಬೇಕು. ಬರ್ರಿ ಅಮ್ಮ ಇದು ಯಾರ್ದಿದ್ದು ಸಾವಾಗಿರೋದು ಏನಾಗ್ಬೇಕು ಇದಕ್ಕೆ ಯಾರು ಪರಿಹಾರ ಬರ್ರಿ ಅಂತಂದು ಹೇಳಿ ಅವಳ ಕರೆದಬೇಕು. ಯಾರನ್ನ ಬಂದ್ ಕಸಿ ಗಂಡು ಮಕ್ಕಳು ಅವಳೇನ ಗೊಂಡ್ಸೇನ್ರಿ ಕತ್ತಿ ತಂದು ಕುಡುಗಲ್ ತಗೊಂಡ್ ಕಸಿ ಅವಳು ಕೇಗಕ್ಕ ಕೆಳಗಡೆ ಉರ್ಲಕ್ಕೆಂದ್ರೆ ಕೆಳಗಡೆ ಇದ್ದೇನೋ ಕತ್ತಿ ಕೊಯ್ದು ಕೊಯ್ತಾರ್ರಿ. ಮೇಲ್ಗಡೆ ಇದ್ದಿದ್ದು ಹೆಂಗೆ ಕೊಯ್ತಾರ್ರಿ? ಮೇಲ್ಗಡೆ ಇದ್ರೆ ಹೆಣ ಕೆಳಗಡೆ ಬಿಡಲ್ಲ ಹೇಳ್ರಿ. ಭೂತತ ಬಿಡಕಲ್ರಿ ಕಾನೂನು ಪ್ರಕಾರ. ಈ 1 ದಿವಸ ಹೋಗ್ಲಿ 2 ದಿವಸ ಹೋಗ್ಲಿ ಇವತ್ತಿಗೆ 5 ದಿವಸ ಆಯ್ತಿರಿ ಟೈಮ್. ರಿಪೋರ್ಟ್ ತಗೊಂಡ್ 5 ದಿವಸ ಪೋಸ್ಟ್ಮೆನ್ ಮಾಡ್ಯಾರ ಅಂತ ಹೇಳ್ತಾಳ್ರಿ. ಆ ಪೋಸ್ಟ್ಮೆನ್ ರಿಪೋರ್ಟ್ ಇನ್ನೂ ಒಂದು ಇದು ತಗೊಂಡಿದ್ದೊಂದು ರಿಪೋರ್ಟ್ ಇವು 2 ತೋರ್ಸ್ರಿ ಅಂತ ಹೇಳ್ರಿ. ನಮ್ಮ ಮಗುಗೆ ಪೋಸ್ಟ್ಮೆನ್ ಮಾಡೇ ಮಾಡಿಲ್ರಿ. ಆ ಹೊಡೆದಿರೋದು ಬೆಟ್ಟು ಬಂದೈತೆ ಕಿವಿಯಲ್ಲಿ ನಮ್ಮ ಮಗುನ ಕಾರ್ಯ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ. ಅವ್ರ ಮನೆಯಲ್ಲೇ ಇದಾರ. ಅವ್ರ ಊರಿಗೆ ಎಲ್ಲೇನ ಬಜೆಟ್ ಕಮ್ಮಿ ಎಲ್ಲೇನ ಬಿಡ್ಲಿ. ಇವಾಗ ಎಷ್ಟೊತ್ತು ತನಕ ಸ್ಟ್ರೈಕ್ ಮಾಡ್ತಿರಲ್ಲ ನೀವು? ಎಷ್ಟೊತ್ತನಾಗಲಿ 2 ದಿವಸ 3 ದಿವಸ ನ್ಯಾಯ ಕೊಡತಕ್ಕ ಇಲ್ಲೇ ಇರ್ತಾರೆ. ಓಕೆ, ಏನಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಮ್ಮರಿ. ನ್ಯಾಯ ಕೇಳಕ್ ಬಂದಿವ್ರಿ ಸರ್. ನಮಗೆ ನಮ್ಮ ನಾದಿನಿಗೆ ಅನ್ಯಾಯ ಆಗೈತ್ರಿ ಸರ್. ನಾವು ಮಾದ್ರ ಜನ. ನಾವು ದುಡ್ಕೋಬೇಕು, ತಿನ್ಬೇಕ್ರಿ.
ನಮ್ಗೇನು ಆಸ್ತಿ ಇಲ್ಲ ಅಂತಿಸ್ತಿಲ್ಲ ಏನಿಲ್ರಿ ನಮಗೆ ದುಡಿ ತಕೊಂಡಿದ್ದಿಲ್ಲ ನಮಗೆ ನಮ್ಮ ನಾದಿನ ಅವ್ರು ಕರ್ಕೊಂಡು ಕೆಸಿ ಮೂವರು ಅತ್ತೆ ಕೊಲೆ ಮಾಡಿ ಕೆಸಿ ನಾವು ಬರೋ ತಕರ ಅವಳು ಏಣೆ ಕೇಳಂತ ಯಾವ್ದೊಂದು ಸುಳ್ಳು ಹೇಳ್ಯಾರಲ್ರಿ ಅವಳು ನಾವು ತೋರ್ ಮನೆಯವ್ರು ಬರೋ ತಕನ ಇವ್ರು ಇನ್ಸ್ಪೆಕ್ಟರ್ ಬರೋ ತಕನ ಅವದನ್ನ ಕೊಯ್ ಬಡ್ದಿತ್ತು ರೀ ಹಗ್ಗನ ಅವ್ರು ನಾವು ಬರ್ಲಾರ್ದ ಮುಂಚೆ ಅಕ್ಕ ತಾವೇ ಅವಳು ಅತ್ತೆ ತಗೊಂಡ್ ಕೆಸಿ ಅತ್ತೆ ಹೆಂಗ ಈಡಾಕಿಸಿ ಹೆಂಗೆ ಕೊಯ್ದಾಳ್ರಿ ಅವಳು ನಮಗೆ ಅನ್ಯಾಯ ಆಗೈತ್ರಿ 2 ಮಕ್ಕಳು ಚಿಕ್ಕ ಮಕ್ಕಳು ಬಿಟ್ಟು ಅವಳು ಎನ್ಸ್ಕೇಸಿ ಅವಳು ಮರ್ತು ಹೆಂಗ ಅಕ್ಕಿಂದಿತ್ತಾಳ್ರಿ ಅಕ್ಕಿನಕ್ಕೆ ಸಾಧ್ಯ ಅಕ್ಕಿನಕ್ಕೆ ಸಾಧ್ಯ ಏನ್ರಿ ಸರ್ ಇದೆಲ್ಲ ಕೈವಾಡ ಆಗೈತೆ ಏನು ಜಗಳ ಆದ್ರೆ 3 ದಿವಸದಿಂದ ಇಷ್ಟು ಇಲ್ಲಿ ಬಿಡು ಮಾಮೂಲು ಹೋಗ್ತತೆ ಗಂಡ ಹೆಡ್ತಿ ಅಂದಾಗ ಜಗಳ ಆಡ್ತಾರೆ ಎಲ್ಲ ಆಗ್ತಾರೆ ಅಂತ ಹೇಳಿ ಕಿಶ್ ನಾವು ಇಷ್ಟು ದಿವಸ ಸುಂಕಿದ್ದೀವ್ರಿ ಇದು ಲಾಸ್ಟಿಗೆ ಇವಳೇನ ಇವಳು ಮಗ್ಗಲೆಲ್ಲ ಇದಾಗಲಿಲ್ಲ ಅಂತ 6 ಮಂದಿ ಅಣ್ಣ ತಮ್ಮರಿದ್ರು ಸುನ ಅವಳು ಇದಾಗಿದ್ದಿಲ್ಲ ಅವಳು 6 ಮಂದಿ ಅಣ್ಣ ತಮ್ಮರು ಇರ್ಕಂತ ಒಬ್ರಿಗೆ ನಾವು ಒಂದು ಕಾಲ್ ಫೋನ್ ಮಾಡಿದ್ರಿಗೆ ನಾವು ನಮಗಿಂತ ಯಾವ ಪರಿಸ್ಥಿತಿ ಬರ್ತಿದ್ದಿರ್ರಿ ಅವಳ ಇದು ಮಾಡ್ಲಾರ್ದ ಬಾಯಿ ಮುಚ್ಚಿ ಕಸಿ ಅವಳಿಗೆ ಬಾಯ ಬಟ್ಟಿಟ್ಟೆ ಕಸಿ ಅವಳಿಗೆ ಕುತ್ತಿಗೆ ಚಾಕ್ ಹಾಕಿ ಅವಳಿಗೆ ಅಲ್ಲಿ ಒಡೆದು ಕಸಿಕೆ ಎಲ್ಲ ಈ ಥರ ಮಾಡಿಕೆಸ್ ಅವಳು ಇದು ಏಣಕ್ಯಾರ್ರಿ ಇದಕ್ಕೆ ಪರಿಕಾರ ಏನ್ರಿ ನಮಗೆ ಅದಕ್ಕೇನು ನಾವು ಯಾಕಂದಲ್ಲ ಮಾದ್ರ ಜನ ನಮ್ಮನ್ನ ಯಾರು ಕೇರ್ ಮಾಡಲ್ಲ ಏನಿದಾಗಲ್ಲ ದೊಡ್ಡವ್ರನ್ನಾಗ ಎದ್ರಾದ್ರೆ ಕೇರ್ ಮಾಡ್ತಾರ ಅಂತ ಹೇಳಿಕೆಸ್ ಅವ್ರು ಈ ಥರ ಮಾಡ್ತಾರೆ ನಮಗೆ ಇವಾಗ ಜಾತ್ರೆ ಐತೆ ಜಮಾತ್ ಐತೆ ನಮ್ಗೆ ಇದೈತೆ ಅಂದ್ರೆ ನಮ್ಮ ಜಾತ್ರೆ ಹೋಗೈತಲ್ಲ ನಮ್ಮ ಜಾತ್ರೆಗೆ ಯಾರೇ ಸಾಕ್ಷಿ ಇದಕ್ಕೆ ಯಾರು ಕೊಡ್ತಾರೆ ನಮಗೆ ಪರಿಹಾರ ಈ ಸಾಕ್ಷಿ ಯಾರಿಗೆ ಕೊಡ್ತಾರೆ ನಮಗೆ ಪರಿಹಾರ ಇವಾಗ ನಮ್ಮ ಮಗಳಿಗೆ ಒಬ್ಬಳಿಗೆ ಆಗೈತೆ ನಾಳೆ ಪ್ರಪಂಚ ಆಂಧ್ರ ಕರ್ನಾಟಕದಾಗ ಎಷ್ಟೈತೆ ರೀ ಈ ಅನ್ಯಾಯ ಆಗಲ್ಲ ಅಂತ ಏನೈತೆ ರೀ ಇದೇ ಮುಂದುವರಿಸಿದ್ರಿ ಇನ್ನ ಹೆಂಗ್ರಿ ನಮ್ಮ ನ್ಯಾಯ ನಾವು ಇಷ್ಟು ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇಷ್ಟು ಜನನ ಕಟ್ಗೆ ನಮ್ಮ ಮನೆಯವರು 5 ದಿವಸ ಆಯ್ತು ರೀ ಒಂದು ತೆಲಿಗೆ ಒಂದು ಸ್ವಲ್ಪ ಒಂದು ಚೆರಿಗೆ ನೀರು ಹಾಕಿಂದಿಲ್ರಿ ನಾವು ನಮಗೆ ಎಷ್ಟು ಕಷ್ಟ ಆಗಿರ್ಬೋದ್ರಿ ನಾವು ಇಷ್ಟೆಲ್ಲ ಇಷ್ಟು ಇದೆಲ್ಲ ಮಾಡ್ತಾರಲ್ಲ ಸಾಬಮ್ಮನ ಅವ್ರ ಮೋನೇಶಿನ ಅವನು ಗಂಡನಂದು ಹಿಡ್ದಾಕಿದ್ರೆ ಹೆಸರಿಗೆ ತೋಮ್ದಂದಿಗೆ ಅಂತ ಹೆಸರಿಗೆ ಹಾಕಿ ಗಂಡನಂದು ಹಾಕ್ಯಾರಲ್ರಿ ತೋರಿಸ್ಯಾರಲ್ರಿ ಅವಳು ಸ್ವಾಬಮ್ಮನ ಮಾವನ ಅವಳು ತನಿಖೆ ಆಗ್ಬೇಕಂದ್ರೆ ಇನ್ನೊಬ್ಬಳ ಇದ್ದಾಳ ಅವ್ರ ಆಕೆ ಮೇನ್ ಐತೆ ಅವಳೇನೆ ಹೊಡೆದಾಳ ಕರ್ಕೊಂಡೇಗಳ ಏನಂದ್ರೆ ಮನೆ ಕೋಸಲ್ಲ ಅಂದ್ರೆ ಅವಳು ಬಾಗಿಲ್ಲ ಏನ್ರಿ ಇಬ್ರು ಅಣ್ಣ ತಮ್ಮರ ಆದ್ಮ್ಯಾಗ ಅವಳು ಮನೆ ಆಸ್ತಿ ಆಗಲಿ ಅಂತಸ್ತಾಗ್ಲಿ ಇಬ್ರಿಗೆ ಭಾಗ ಆಗ್ಬೇಕಲ್ರಿ ಭಾಗ ಆಗ್ಲಾರ್ದ ಅವಳು ಒಬ್ಬಳೆ ಭಾಗ ಕೊಟ್ಟ ಕಸಿ ಅವಳ ಬೇಲೆಯಲ್ಲಿ ಬಿಸಿ ಹಾಕಿ ಅವಳು ಕಾಡಿನಲ್ಲಿ ಜೈಲಿನಲ್ಲಿ ಆ ಕಡೆ ಹಾಕಿಸಿ ಅವಳು ಹೊಡೆದು ಒಂದು ಹಗ್ಗ ಬಿಸಿ ಹಾಕಿಸಿ ಅವಳು ಸೀರೆನ ಹಾಕಿಸಿ ಮತ್ತೆ 3ನೇ ದಿವಸ 3 ದಿವಸ ಕಾರ್ಯ ಮಾಡ್ತಾರಂತ ಹೋದ್ರಿಗಿನ 1 ತುಂಡಿದಾಗ 3 ತುಂಡು ಮಾಡಿ ಕೇಸಿ ಎಲ್ಲ ಅವಮಾನ ಮಾಡಿ ಕಟ್ಕಸ್ಯಾರ ಇವ್ರನ್ನ ಹೊಡಿಯಕ್ಕೆ ಯಾರು ಬಂದಿದ್ರಿ ಹೊಡಿಯಕ್ಕೆ ಬಂದ್ರಂತ ಮತ್ತೆ ಅದು ಇದು ತಗೊಂಡು ಮಚ್ಚಿ ತಗೊಂಬಂದಾರ ಅಂತ ಹೇಳಿ ನಮ್ಮನ್ನ ಮತ್ತೆ ಇದು ಮಾಡಿ ಕೇಸಿ ಅದನ್ನ ನಮ್ಮ ಜೀವನ ನಾವು ಕಳ್ಕೊಂಡು ನಾವು ಅಳಕ ನಮ್ಮ ಮನೇಲಿ ಇದ್ದೀವಿ ನಾವು ಈ ಬಾವನವರು ದಡಪ್ಪನವರು ಚಿಕ್ಕಪ್ಪನವರು ಅಣ್ಣವರು ಇವಾಗ ಬಂದ್ರೇನ್ರಿ ಅವ್ರಿಗೆ ಅವನಿಗೆ ಕೊಲೆ ಮಾಡಿದನಿಗೆ ಇವಾಗ ಬಂದ್ರೇನ್ರಿ ದೊಡ್ಡಪ್ಪ ಚಿಕ್ಕಪ್ಪನವ್ರ ಇಟ್ಟು ದಿವಸ ಇದ್ದಿದ್ದಲ್ಲ ರಾಜಕೀಯದ ಜಮತೆ ಇದ್ದಿದ್ದವ್ರು ಇವಾಗ ಬಂದ್ರೇನ್ರಿ 10 ಕೊಳ್ಳು ಬೆಳೆ ಇದ್ದಿರ್ತಲ್ಲ ಅವಳಿಗೆ ಗೊತ್ತಾಗಲ್ಲ ಯಾರಿಲ್ದ ಸತ್ತೋಗ್ಯಾರ ಅಂತಂದ್ರಿಗಿನ ಸತ್ತೋಗ್ಯಾಳಂತಂದ್ರಿಗಿನ ಒಂದು ಕಾಲ ನಿಮ್ಮ ನಾದಿ ನಿಂಗೆ ಸತ್ತೋಗ್ಯಾಳಂತ ಯಾರು ಒಂದು ಕಾಲ ಫೋನ್ ಮಾಡಿಲ್ರಿ ನಮ್ಗೆ ಬೇರೆ ತಿಳಿಸಲ್ರಿ ನಮ್ಗೆ ಹಿಂಗಾಗೈತೆ ಪಾಪಮ್ಮ ಅಂದಾರ ಯಾರ್ರಿ ಹಿಂಗ ಜಿನಾಪುರ ಕೊಟ್ಟಿರಲ್ರಿ ಹಿಂಗ ಇದಾಗೈತೆ ಅಂತಂದು ಬೇರೆ ತಿಳಿಸ್ಯಾರಿ ನಮ್ಗೆ ಆಗಿಂದಾಗಲೇ ಆಗಿಂದಾಗಲೇ ನಾವು ಹೋಗಿ ಇದ್ದಿಲ್ಲ ಅಂದ್ರೆ ನಾ ಬರದಾಗ ನಮ್ಮ ಹೆಣ ಇಳಿಸ್ಬೋದ್ರಿ ರೋಡ್ ಜಮ್ ಆಗೈತೆ ನಮ್ಮ ಮನೇಲಿ ಇಳಿಸ್ಬೋದು ನಾವು ತೋರ್ ಮನೆದ ತಾಯಿದ್ರ ತಾಯಿನೇ ಕರಿಬೇಕು ಬರ್ರಿ ಅಮ್ಮ ಇದು ಯಾರ್ದಿದ್ದು ಸಾವಾಗಿರೋದು ಏನಾಗ್ಬೇಕು ಇದಕ್ಕೆ ಯಾರು ಪರಿಹಾರ ಬರ್ರಿ ಅಂತಂದು ಹೇಳ್ಕೇಸ ಅವಳ ಕರೆದಬೇಕು ಯಾರನ್ನ ಬಂದ್ ಕಸಿ ಗಂಡ್ಮಕ್ಳು ಅವಳೇನ ಗೊಣ್ಸೇನ್ರಿ ಕತ್ತಿ ತಂದು ಕುಡುಗಲ್ ತಗೊಂಡ್ ಕಸಿ ಅವಳು ಕೇಗಕ್ಕ ಕೆಳಗಡೆ ಉರ್ಲಕ್ಕೆಂದ್ರೆ ಕೆಳಗಡೆ ಇದ್ದೇನೋ ಕತ್ತು ಇದು ಕೊಯ್ತಾರ್ರಿ ಮೇಲ್ಗಡೆ ಇದ್ದಿದ್ದು ಹೆಂಗೆ ಕೊಯ್ತಾರ್ರಿ ಮೇಲ್ಗಡೆ ಇದ್ರೆ ಹೆಣ ಕೆಳಗಡೆ ಬೀಳಲ್ಲೇನ್ರಿ ಭೂತತ ಬೀಳಕಲ್ರಿ ಕಾನೂನು ಪ್ರಕಾರ ಈ 1 ದಿವಸ ಹೋಗ್ಲಿ 2 ದಿವಸ ಹೋಗ್ಲಿ ಇವತ್ತು 5 ದಿವಸ ಆಯ್ತೈತ್ರಿ ಟೈಮ್ ರಿಪೋರ್ಟ್ ತಗೊಂಡ್ 5 ದಿವಸ ಪೋಸ್ಟ್ಮೆನ್ ಮಾಡ್ಯಾರ ಅಂತ ಹೇಳ್ತಾಳ್ರಿ ಆ ಪೋಸ್ಟ್ಮೆನ್ ರಿಪೋರ್ಟ್ ಇನ್ನೂ ಒಂದು ಇದು ತಗೊಂಡಿದ್ದು ಒಂದು ರಿಪೋರ್ಟ್ ಇವು 2 ತೋರ್ಸ್ರಿ ಅಂತ ಹೇಳ್ರಿ ನಮ್ಮ ಮಗುಗೆ ಪೋಸ್ಟ್ಮೆನ್ ಮಾಡೇ ಮಾಡಿಲ್ರಿ ಆ ಹೊಡೆದಿರೋದು ಬೆಟ್ಟು ಬಂದೈತೆ ಕಿವಿಯಲ್ಲಿ ನಮ್ಮ ಮಗುನ ಕಾರ್ಯ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಅವ್ರ ಮನೆಯಲ್ಲೇ ಇದಾರ ಅವ್ರ ಊರಿಗೆ ಎಲ್ಲೇನ ಬಜೆಟ್ ಕಮ್ಮಿ ಎಲ್ಲೇನ ಬಿಡ್ಲಿ ಇವಾಗ ಎಷ್ಟೊತ್ತು ತನಕ ಸ್ಟ್ರೈಕ್ ಮಾಡ್ತಿರಲ್ಲ ನೀವು ಎಷ್ಟೊತ್ತನಾಗಲಿ 2 ದಿವಸ 3 ದಿವಸ ಅವ್ರು ಬರಬೇಕು ನ್ಯಾಯ ಕೊಡತಕ್ಕ ಇಲ್ಲೇ ಇರ್ತಾರೆ ಓಕೆ ಏನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮರಿಯಮ್ಮರಿ ನ್ಯಾಯ ಕೇಳಕ್ ಬಂದಿರ ಸರ್ ನಮಗೆ ನಮ್ಮ ನಾದಿನಿಗೆ ಅನ್ಯಾಯ ಆಗೈತ್ರಿ ಸರ್ ನಾವು ಮಾದ್ರ ಜನ ನಮ್ಗೆ ನಾವು ದುಡ್ಕೋಬೇಕು ತಿನ್ಬೇಕ್ರಿ ನಮ್ಗೇನು ಆಸ್ತಿ ಇಲ್ಲ ಅಂತಿಸ್ತಿಲ್ಲ ಏನಿಲ್ರಿ ನಮಗೆ ದುಡಿ ತಕೊಂಡಿದ್ದಿಲ್ಲ ನಮಗೆ ನಮ್ಮ ನಾದಿನ ಅವ್ರು ಕರ್ಕೊಂಡು ಕೆಸಿ ಮೂವರು ಅತ್ತೆ ಕೊಲೆ ಮಾಡಿ ಕೆಸಿ
ಅವಳು ನಾವು ಬರತಕ್ರ ಅವಳು ಏಣೆ ಕೇಳಂತ ಯಾವ್ದೊಂದು ಸುಳ್ಳು ಹೇಳ್ಯಾರಲ್ರಿ ಅವಳು ನಾವು ತೋರ್ ಮನೆಯವ್ರು ಬರತಕ್ಕನ ಇವ್ರು ಇನ್ಸ್ಪೆಕ್ಟರ್ ಬರತಕ್ಕನ ಹೌದನ್ನ ಕೊಯ್ ಬಡ್ದಿತ್ತು ರೀ ಹಗ್ಗನ ಅವ್ರು ನಾವು ಬರ್ಲಾರ್ದ ಮುಂಚೆ ಅಕ್ಕ ತಾವೇ ಅವಳು ಅತ್ತೆ ತಗೊಂಡ್ ಹಾಕಿಸಿ ಅತ್ತೆ ಹೆಂಗ ಈಡಾಕಿಸಿ ಹೆಂಗ್ ಕೊಯ್ದಾಳ್ರಿ ಅವಳು ನಮಗೆ ಅನ್ಯಾಯ ಆಗೈತ್ರಿ 2 ಮಕ್ಕಳು ಚಿಕ್ಕ ಮಕ್ಕಳು ಬಿಟ್ಟು ಅವಳು ಆ ಎನ್ಸ್ಕೇಸಿ ಅವಳು ಮರ್ತು ಹೆಂಗ ಅಕ್ಕಿಂದಿತ್ತಾಳ್ರಿ ಅಕ್ಕಿನಕ್ಕೆ ಸಾಧ್ಯಲ್ರಿ ಅಕ್ಕಿನಕ್ಕೆ ಸಾಧ್ಯಲ್ರಿ ಏನ್ರಿ ಸರ್ ಇದೆಲ್ಲ ಕೈವಾಡ ಆಗೈತೆ ಏನು ಜಗಳ ಆದ್ರೆ 3 ದಿವಸದಿಂದ ಇಷ್ಟು ಇರ್ಲಿ ಬಿಡು ಮಾಮೂಲು ಹೋಗ್ತತೆ ಗಂಡ ಹೆಡ್ತಿ ಅಂದಾಗ ಜಗಳ ಆಡ್ತಾರ ಎಲ್ಲ ಆಗ್ತಾರ ಅಂತ ಹೇಳಿ ನಾವು ಇಷ್ಟು ದಿವಸ ಸುಂಕಿದ್ದೀವ್ರಿ ಇದು ಲಾಸ್ಟಿಗೆ ಇವಳೇನ ಇವಳು ಮಗ್ಗಲೆಲ್ಲ ಇದಾಗ್ಲಿಲ್ಲ ಅಂತ 6 ಮಂದಿ ಅಣ್ಣ ತಮ್ಮರು ಇದ್ರು ಅವಳು ಇದಾಗಿದ್ದಿಲ್ಲ ಅವಳು 6 ಮಂದಿ ಅಣ್ಣ ತಮ್ಮರು ಇರ್ಕಂತ ಒಬ್ರಿಗೆ ನಾವು ಒಂದು ಕಾಲ್ ಫೋನ್ ಮಾಡಿದ್ರಿಗೆ ನಮ್ಗಿಂತ ಯಾವ ಪರಿಸ್ಥಿತಿ ಬರ್ತದಿರ್ರಿ ಅವಳ ಇದು ಮಾಡ್ಲಾರ್ದ ಬಾಯಿ ಮುಚ್ಚಿ ಕಸಿ ಅವಳಿಗೆ ಬಾಯ ಬಟ್ಟಿಟ್ಟೆ ಕಸಿ ಅವಳಿಗೆ ಕುತ್ತಿಗೆ ಚಾಕ್ ಹಾಕಿ ಅವಳಿಗೆ ಅಲ್ಲಿ ಹೊಡೆದು ಕಸಿಕೆ ಎಲ್ಲ ಈ ಥರ ಮಾಡಿಕೆಸ್ ಅವಳು ಇದು ಏನೇಕೆರ್ರಿ ಇದಕ್ಕೆ ಪರಿಕಾರ ಏನ್ರಿ ನಮಗೆ ಅದಕ್ಕೇನು ನಾವು ಯಾಕಂದಲ್ಲ ಮಾದ್ರ ಜನ ನಮ್ಮನ್ನ ಯಾರು ಕೇರ್ ಮಾಡಲ್ಲ ಏನಿದಾಗಲ್ಲ ದೊಡ್ಡವ್ರನ್ನಾಗ ಎದ್ರಾದ್ರೆ ಕೇರ್ ಮಾಡ್ತಾರ ಅಂತ ಹೇಳಿಕೆಸ್ ಅವ್ರು ಈ ಥರ ಮಾಡ್ತಾರೆ ನಮಗೆ ಇವಾಗ ಜಾತ್ರೆ ಐತೆ ಜಮಾತ್ ಐತೆ ನಮ್ಗೆ ಇದೈತೆ ಅಂದ್ರೆ ನಮ್ಮ ಜಾತ್ರೆ ಹೋಗೈತಲ್ಲ ನಮ್ಮ ಜಾತ್ರೆಗೆ ಯಾರೇ ಸಾಕ್ಷಿ ಇದಕ್ಕೆ ಯಾರು ಕೊಡ್ತಾರೆ ನಮಗೆ ಪರಿಹಾರ ಈ ಸಾಕ್ಷಿ ಯಾರಿಗೆ ಕೊಡ್ತಾರೆ ನಮಗೆ ಪರಿಹಾರ ಇವಾಗ ನಮ್ಮ ಮಗಳಿಗೆ ಒಬ್ಬಳಿಗೆ ಆಗೈತೆ ನಾಳೆ ಪ್ರಪಂಚ ಆಂಧ್ರ ಕರ್ನಾಟಕದಾಗ ಎಷ್ಟೈತೆ ರೀ ಈ ಅನ್ಯಾಯ ಆಗಲ್ಲ ಅಂತ ಏನೈತೆ ರೀ ಇದೇ ಮುಂದುವರಿಸಿದ್ರಿ ಇನ್ನ ಹೆಂಗ್ರಿ ನಮ್ಮ ನ್ಯಾಯ ನಾವು ಇಷ್ಟು ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇಷ್ಟು ಜನನ ಕಟ್ಗೆ ನಮ್ಮ ಮನೆಯವರು 5 ದಿವಸ ಆಯ್ತು ರೀ ಒಂದು ತೆಲಿಗೆ ಒಂದು ಸ್ವಲ್ಪ ಒಂದು ಚೆರಿಗೆ ನೀರು ಹಾಕಿಂದಿಲ್ರಿ ನಾವು ನಮಗೆ ಎಷ್ಟು ಕಷ್ಟ ಆಗಿರ್ಬೋದ್ರಿ ನಾವು ಇಷ್ಟೆಲ್ಲ ಇಷ್ಟು ಇದೆಲ್ಲ ಮಾಡ್ತಾರಲ್ಲ ಸಾಬಮ್ಮನ ಅವ್ರ ಮೋನೇಶಿನ ಅವನು ಗಂಡನಂದು ಹಿಡ್ದಾಕಿದ್ರೆ ಹೆಸರಿಗೆ ತೋಮ್ದಂದಿಗೆ ಅಂತ ಹೆಸರಿಗೆ ಹಾಕಿ ಗಂಡನಂದು ಹಾಕ್ಯಾರಲ್ರಿ ತೋರಿಸ್ಯಾರಲ್ರಿ ಅವಳು ಸ್ವಾಬಮ್ಮನ ಮಾವನ ಅವಳು ತನಿಖೆ ಆಗ್ಬೇಕಂದ್ರೆ ಇನ್ನೊಬ್ಬಳ ಇದ್ದಾಳ ಅವ್ರ ಆಕೆ ಮೇನ್ ಐತೆ ಅವಳೇನೆ ಹೊಡ್ದಾಳ ಕರ್ಕೊಂಡೇಗಳ ಏನಂದ್ರೆ ಮನೆ ಕೋಸಲ್ಲ ಅಂದ್ರೆ ಅವಳು ಬಾಗಿಲ್ಲ ಏನ್ರಿ ಇಬ್ರು ಅಣ್ಣ ತಮ್ಮರಾದ್ಮ್ಯಾಗ ಅವಳು ಮನೆ ಆಸ್ತಿ ಆಗಲಿ ಅಂತಸ್ತಾಗ್ಲಿ ಇಬ್ರಿಗೆ ಭಾಗ ಆಗ್ಬೇಕಲ್ರಿ ಭಾಗ ಆಗ್ಲಾರ್ದ ಅವಳು ಒಬ್ಬಳೆ ಭಾಗ ಕೊಟ್ಟ ಕಸಿ ಅವಳ ಬೇಲೆಯಲ್ಲಿ ಬಿಸಿ ಹಾಕಿ ಅವಳು ಕಾಡಿನಲ್ಲಿ ಜೈಲಿನಲ್ಲಿ ಆ ಕಡೆಗೆ ಹಾಕಿಸಿ ಅವಳು ಹೊಡೆದು ಒಂದು ಹಗ್ಗ ಬಿದ್ದೆ ಹಾಕಿಸಿ ಅವಳು ಸೀರೆನ ಹಾಕಿಸಿ ಮತ್ತೆ 3ನೇ ದಿವಸ 3 ದಿವಸ ಕಾರ್ಯ ಮಾಡ್ತಾರಂತ ಹೋದ್ರಿಗಿನ 1 ತುಂಡಿದಾಗ 3 ತುಂಡು ಮಾಡಿ ಕೇಸಿ ಎಲ್ಲ ಅವಮಾನ ಮಾಡಿ ಕಟ್ಕಸ್ಯಾರ ಇವ್ರನ್ನ ಹೊಡಿಯಕ್ಕೆ ಯಾರು ಬಂದಿದ್ರಿ ಹೊಡಿಯಕ್ಕೆ ಬಂದ್ರಂತ ಮತ್ತೆ ಅದು ಇದು ತಗೊಂಡು ಮಚ್ಚಿ ತಗೊಂಬಂದಾರ ಅಂತ ಹೇಳಿ ನಮ್ಮನ್ನ ಮತ್ತೆ ಇದು ಮಾಡಿ ಕೇಸಿ ಅದನ್ನ ನಮ್ಮ ಜೀವನ ನಾವು ಕಳ್ಕೊಂಡು ನಾವು ಅಳಕ ನಮ್ಮ ಮನೇಲಿ ಇದ್ದೀವಿ ನಾವು ಈ ಬಾವನವರು ದಡಪ್ಪನವರು ಚಿಕ್ಕಪ್ಪನವರು ಅಣ್ಣವರು ಇವಾಗ ಬಂದ್ರೇನ್ರಿ ಅವ್ರಿಗೆ ಅವನಿಗೆ ಕೊಲೆ ಮಾಡಿದನಿಗೆ ಇವಾಗ ಬಂದ್ರೇನ್ರಿ ದೊಡ್ಡಪ್ಪ ಚಿಕ್ಕಪ್ಪನವ್ರ ಇಷ್ಟು ದಿವಸ ಇದ್ದಿದ್ದಲ್ಲ ರಾಜಕೀಯದ ಜಮತೆ ಇದ್ದಿದ್ದವ್ರು ಇವಾಗ ಬಂದ್ರೇನ್ರಿ 10 ಕೊಳ್ಳು ಬೆಳೆ ಇದ್ದಿರ್ತಲ್ಲ ಅವಳಿಗೆ ಗೊತ್ತಾಗಲ್ಲ ಯಾರಿಲ್ದ ಸತ್ತೋಗ್ಯಾರ ಅಂತಂದ್ರಿಗಿನ ಸತ್ತೋಗ್ಯಾಳಂತಂದ್ರಿಗಿನ ಒಂದು ಕಾಲ ನಿಮ್ಮ ನಾದಿ ನಿಂಗೆ ಸತ್ತೋಗ್ಯಾಳಂತ ಯಾರು ಒಂದು ಕಾಲ ಫೋನ್ ಮಾಡಿಲ್ರಿ ನಮ್ಗೆ ಬೇರೆ ತಿಳಿಸಲ್ರಿ ನಮ್ಗೆ ಹಿಂಗಾಗೈತೆ ಪಾಪಮ್ಮ ಅಂದಾರ ಯಾರ್ರಿ ಹಿಂಗ ಜಿನಾಪುರ ಕೊಟ್ಟಿರಲ್ರಿ ಹಿಂಗ ಇದಾಗೈತೆ ಅಂತಂದು ಬೇರೆ ತಿಳಿಸ್ಯಾರಿ ನಮ್ಗೆ ಆಗಿಂದಾಗಲೇ ಮಕ್ಕಳಿಗೆ ಆಗಿಂದಾಗಲೇ ನಾವು ಹೋಗಿ ಇದ್ದಿಲ್ಲ ಅಂದ್ರೆ ನಾ ಬರದಾಗ ನಮ್ಮ ಮೇಣ ಇಳಿಸ್ಬೋದ್ರಿ ರೋಡ್ ಜಮ್ ಆಗೈತೆ ನಮ್ಮ ಮನೇಲಿ ಇಳಿಸ್ಬೋದು ನಾವು ತೋರ್ ಮನೆದ ತಾಯಿದ್ರ ತಾಯಿನೇ ಕರಿಬೇಕು ಬರ್ರಿ ಅಮ್ಮ ಇದು ಯಾರ್ದಿದ್ದು ಸಾವಾಗಿರೋದು ಏನಾಗ್ಬೇಕು ಇದಕ್ಕೆ ಯಾರು ಪರಿಹಾರ ಬರ್ರಿ ಅಂತಂದು ಹೇಳ್ಕೇಸ ಅವಳ ಕರೆದಬೇಕು ಯಾರನ್ನ ಬಂದ್ ಕಸಿ ಗಂಡ್ಮಕ್ಳು ಅವಳೇನ ಗೊಂಡ್ಸೇನ್ರಿ ಕತ್ತಿ ತಂದು ಕುಡುಗಲ್ ತಗೊಂಡ್ ಕಸಿ ಅವಳು ಕೇಗಕ್ಕ ಕೆಳಗಡೆ ಉರ್ಲಕ್ಕೆ ಅಂದಾರ ಕೆಳಗಡೆ ಇದ್ದೇನೋ ಕತ್ತಿ ಕೊಯ್ದು ಕೊಯ್ತಾರ್ರಿ ಮೇಲ್ಗಡೆ ಇದ್ದಿದ್ದು ಹೆಂಗ್ ಕೊಯ್ತಾರ್ರಿ ಮೇಲ್ಗಡೆ ಇದ್ರೆ ಹೆಣ ಕೆಳಗಡೆ ಬೀಳಲ್ಲ ಹೇಳ್ರಿ ಭೂತತ ಬೀಳಕಲ್ರಿ ಕಾನಲ್ ಪ್ರಕಾರ ಈ 1 ದಿವಸ ಹೋಗ್ಲಿ 2 ದಿವಸ ಹೋಗ್ಲಿ ಇವತ್ತು 5 ದಿವಸ ಆಯ್ತಾರ್ರಿ ಟೈಮ್ ರಿಪೋರ್ಟ್ ತಗೊಂಡ್ 5 ದಿವಸ ಪೋಸ್ಟ್ಮನ್ ಮಾಡ್ಯಾರ ಅಂತ ಹೇಳ್ತಾಳ್ರಿ ಆ ಪೋಸ್ಟ್ಮನ್ ರಿಪೋರ್ಟ್ ಇನ್ನೂ ಒಂದು ಇದು ತಗೊಂಡಿದ್ದು ಒಂದು ರಿಪೋರ್ಟ್ ಇವು 2 ತೋರ್ಸ್ರ ಅಂತ ಹೇಳ್ರಿ ನಮ್ಮ ಮಗುಗೆ ಪೋಸ್ಟ್ಮನ್ ಮಾಡೇ ಮಾಡಿಲ್ರಿ ಆ ಹೊಡೆದಿರೋದು ಬೆಟ್ಟು ಬಂದೈತೆ ಕಿವಿಯಲ್ಲಿ ನಮ್ಮ ಮಗುನ ಕಾರ್ಯ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಅವ್ರ ಮನೆಯಲ್ಲೇ ಇದಾರ ಅವ್ರ ಊರಿಗೆ ಎಲ್ಲೇನ ಬಜೆಟ್ ಕಮ್ಮಿ ಎಲ್ಲೇನ ಬಿಡ್ಲಿ ಇವಾಗ ಎಷ್ಟೊತ್ತು ತನಕ ಸ್ಟ್ರೈಕ್ ಮಾಡ್ತಿರಲ್ಲ ನೀವು ಎಷ್ಟೊತ್ತನ ಆಗಲಿ 2 ದಿವಸ ಅವ್ರು ಬರಬೇಕು ನ್ಯಾಯ ಕೊಡತಕ್ಕ ಇಲ್ಲೇ ಇರ್ತಾರೆ ಓಕೆ ಏನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮರಿಯಮ್ಮರಿ ನ್ಯಾಯ ಕೇಳಕ್ ಬಂದಿರ ಸರ್ ನಮಗೆ ನಮ್ಮ ನಾದಿನಿಗೆ ಅನ್ಯಾಯ ಆಗೈತ್ರಿ ಸರ್ ನಾವು ಮಾದ್ರ ಜನ ನಮ್ಗೆ ನಾವು ದುಡ್ಕೋಬೇಕು ತಿನ್ಬೇಕ್ರಿ ನಮ್ಗೇನು ಆಸ್ತಿ ಇಲ್ಲ ಅಂತ್ಯಸ್ತಿಲ್ಲ ಏನಿಲ್ರಿ ನಮಗೆ ದುಡಿತಕ್ಕನಿದಿಲ್ಲ ನಮಗೆ ನಮ್ಮ ನಾದಿನ
ಅವ್ರು ಕರ್ಕೊಂಡು ಕೆಸಿ ಮೂವರು ಅತ್ತೆ ಕೊಲೆ ಮಾಡಿ ಕೆಸಿ ನಾವು ಬರೋ ತಕರ ಅವಳು ಏಣೆ ಕೇಳ ಅಂತ ಯಾವ್ದೊಂದು ಸುಳ್ಳು ಹೇಳ್ಯಾರಲ್ರಿ ಅವಳು ನಾವು ತೋರ್ ಮನೆಯವ್ರು ಬರೋ ತಕನ ಇವ್ರು ಇನ್ಸ್ಪೆಕ್ಟರ್ ಬರೋ ತಕನ ಅವ್ದನ್ನ ಕೊಯ್ಬಾರ್ದಿತ್ತು ರೀ ಹಗ್ಗನ ಅವ್ರು ನಾವು ಬರ್ಲಾರ್ದ ಮುಂಚೆ ತಾವೇ ಅವಳು ಅತ್ತೆ ತಗೊಂಡ್ ಕೆಸಿ ಅತ್ತೆ ಹೆಂಗ ಈಡಾಕಿಸಿ ಹೆಂಗೆ ಕೊಯ್ದಾಳ್ರಿ ಅವಳು ನಮಗೆ ಅನ್ಯಾಯ ಆಗೈತ್ರಿ 2 ಮಕ್ಕಳು ಚಿಕ್ಕ ಮಕ್ಕಳು ಬಿಟ್ಟು ಅವಳು ಎನ್ಸ್ಕೇಸಿ ಅವಳು ಮರ್ತು ಹೆಂಗ ಅಕ್ಕಿಂದಿತ್ತಾಳ್ರಿ ಅಕ್ಕಿನಕ್ಕೆ ಸಾಧ್ಯಲ್ರಿ ಅಕ್ಕಿನಕ್ಕೆ ಸಾಧ್ಯಲ್ರಿ ಏನ್ರಿ ಸರ್ ಇದೆಲ್ಲ ಕೈವಾಡ ಆಗೈತೆ ಏನು ಜಗಳ ಆದ್ರೆ 3 ದಿವಸದಿಂದ ಇಷ್ಟು ಇರ್ಲಿ ಬಿಡು ಮಾಮೂಲು ಹೋಗ್ತತೆ ಗಂಡ ಹೆಡ್ತಿ ಅಂದಾಗ ಜಗಳ ಆಡ್ತಾರೆ ಎಲ್ಲ ಆಗ್ತಾರ ಅಂತ ಹೇಳಿ ಕಿಶಿ ನಾವು ಇಷ್ಟು ದಿವಸ ಸುಂಕಿದ್ದೀವ್ರಿ ಇದು ಲಾಸ್ಟಿಗೆ ಇವಳೇನ ಇವಳು ಮಗ್ಗಲೆಲ್ಲ ಇದಾಗಲಿಲ್ಲ ಅಂತ 6 ಮಂದಿ ಅಣ್ಣ ತಮ್ಮರಿದ್ರು ಸಹ ಅವಳು ಇದಾಗಿದ್ದಿಲ್ಲ ಅವಳು 6 ಮಂದಿ ಅಣ್ಣ ತಮ್ಮರು ಇರ್ಕಂತ ಒಬ್ರಿಗೆ ನಾವು ಒಂದು ಕಾಲ್ ಫೋನ್ ಮಾಡಿದ್ರಿಗೆ ನಾವು ನಮ್ಗೀತ ಯಾವ ಪರಿಸ್ಥಿತಿ ಬರ್ತದಿರ್ರಿ ಅವಳ ಇದು ಮಾಡ್ಲಾರ್ದ ಬಾಯಿ ಮುಚ್ಚಿ ಕಸಿ ಅವಳಿಗೆ ಬಾಯ ಬಟ್ಟಿಟ್ಟೆ ಕಸಿ ಅವಳಿಗೆ ಕುತ್ತಿಗೆ ಚಾಕ್ ಹಾಕಿ ಅವಳಿಗೆ ಅಲ್ಲಿ ಹೊಡೆದು ಕಸಿಕೆ ಎಲ್ಲ ಈ ಥರ ಮಾಡಿಕೆಸ್ ಅವಳು ಇದು ಏಣಕ್ಯಾರ್ರಿ ಇದಕ್ಕೆ ಪರಿಕಾರ ಏನ್ರಿ ನಮಗೆ ಅದಕ್ಕೇನು ನಾವು ಯಾಕಂದಲ್ಲ ಮಾದ್ರ ಜನ ನಮ್ಮನ್ನ ಯಾರು ಕೇರ್ ಮಾಡಲ್ಲ ಏನಿದಾಗಲ್ಲ ದೊಡ್ಡವ್ರನ್ನಾಗ ಎದ್ರಾದ್ರೆ ಕೇರ್ ಮಾಡ್ತಾರ ಅಂತ ಹೇಳಿಕೆಸ್ ಅವ್ರು ಈ ಥರ ಮಾಡ್ತಾರೆ ನಮಗೆ ಇವಾಗ ಜಾತ್ರೆ ಐತೆ ಜಮಾತ್ ಐತೆ ನಮ್ಗೆ ಇದೈತೆ ಅಂದ್ರೆ ನಮ್ಮ ಜಾತ್ರೆ ಹೋಗೈತಲ್ಲ ನಮ್ಮ ಜಾತ್ರೆಗೆ ಯಾರೇ ಸಾಕ್ಷಿ ಇದಕ್ಕೆ ಯಾರು ಕೊಡ್ತಾರೆ ನಮಗೆ ಪರಿಹಾರ ಈ ಸಾಕ್ಷಿ ಯಾರಿಗೆ ಕೊಡ್ತಾರೆ ನಮಗೆ ಪರಿಹಾರ ಇವಾಗ ನಮ್ಮ ಮಗಳಿಗೆ ಒಬ್ಬಳಿಗೆ ಆಗೈತೆ ನಾಳೆ ಪ್ರಪಂಚ ಆಂಧ್ರ ಕರ್ನಾಟಕದಾಗ ಎಷ್ಟೈತೆ ರೀ ಈ ಅನ್ಯಾಯ ಆಗಲ್ಲ ಅಂತ ಏನೈತೆ ರೀ ಇದೇ ಮುಂದುವರಿಸಿದ್ರಿ ಇನ್ನ ಹೆಂಗ್ರಿ ನಮ್ಮ ನ್ಯಾಯ ನಾವು ಇಷ್ಟು ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇಷ್ಟು ಜನನ ಕಟ್ಕೊಂಡು ನಮ್ಮ ಮನೆಯವರು 5 ದಿವಸ ಆಯ್ತು ರೀ ಒಂದು ತೆಲಿಗೆ ಒಂದು ಸ್ವಲ್ಪ ಒಂದು ಚೆರಿಗೆ ನೀರು ಹಾಕಿಂದಿಲ್ರಿ ನಾವು ನಮಗೆ ಎಷ್ಟು ಕಷ್ಟ ಆಗಿರ್ಬೋದ್ರಿ ನಾವು ಇಷ್ಟೆಲ್ಲ ಇಷ್ಟು ಇದೆಲ್ಲ ಮಾಡ್ತಾರಲ್ಲ ಸಾಬಮ್ಮನ ಅವ್ರ ಮೋನೇಶಿನ ಅವನು ಗಂಡನಂದು ಹಿಡ್ದಾಕಿದ್ರೆ ಹೆಸರಿಗೆ ತೋಮ್ದಂದಿಗೆ ಹೆಸರಿಗೆ ಹಾಕಿ ಗಂಡನಂದು ಹಾಕ್ಯಾರಲ್ರಿ ತೋರಿಸ್ಯಾರಲ್ರಿ ಅವಳು ಸ್ವಾಬಮ್ಮನ ಮಾವನ ಅವಳು ತನಿಖೆ ಆಗ್ಬೇಕಂದ್ರೆ ಇನ್ನೊಬ್ಬಳ ಇದ್ದಾಳ ಅವ್ರ ಆಕೆ ಮೇನ್ ಐತೆ ಅವಳೇನೆ ಹೊಡೆದಾಳ ಕರ್ಕೊಂಡಗಳ ಏನಂದ್ರೆ ಮನೆ ಕೋಸಲ್ಲ ಅಂದ್ರೆ ಅವಳು ಬಾಗಿಲ್ಲ ಏನ್ರಿ ಇಬ್ರು ಅಣ್ಣ ತಮ್ಮರ ಆದ್ಮ್ಯಾಗ ಅವಳು ಮನೆ ಆಸ್ತಿ ಆಗಲಿ ಅಂತಸ್ತಾಗ್ಲಿ ಇಬ್ರಿಗೆ ಭಾಗ ಆಗ್ಬೇಕಲ್ರಿ ಭಾಗ ಆಗ್ಲಾರ್ದ ಅವಳು ಒಬ್ಬಳೆ ಭಾಗ ಕೊಟ್ಟ ಕಸಿ ಅವಳ ಬೇಲೆಯಲ್ಲಿ ಬಿಸಿ ಹಾಕಿ ಅವಳು ಕಾಡಿನಲ್ಲಿ ಜೈಲಿನಲ್ಲಿ ಆ ಕಡೆಗೆ ಹಾಕಿಸಿ ಅವಳು ಹೊಡೆದು ಒಂದು ಹಗ್ಗ ಬಿದ್ದೆ ಹಾಕಿಸಿ ಅವಳು ಸೀರೆನ ಹಾಕಿಸಿ ಮತ್ತೆ 3ನೇ ದಿವಸ 3 ದಿವಸ ಕಾರ್ಯ ಮಾಡ್ತಾರಂತ ಹೋದ್ರಿಗಿನ 1 ತುಂಡಿದಾಗ 3 ತುಂಡು ಮಾಡಿ ಕೇಸಿ ಎಲ್ಲ ಅವಮಾನ ಮಾಡಿ ಕಟ್ಕಸ್ಯಾರ ಇವ್ರನ್ನ ಹೊಡಿಯಕ್ಕೆ ಯಾರು ಬಂದಿದ್ದಾರ್ರಿ ಹೊಡಿಯಕ್ಕೆ ಬಂದಾರಂತ ಮತ್ತೆ ಅದು ಇದು ತಗೊಂಡು ಮಚ್ಚಿ ತಗೊಂಬಂದಾರ ಅಂತ ಹೇಳಿ ನಮ್ಮನ್ನ ಮತ್ತೆ ಇದು ಮಾಡಿ ಕೇಸಿ ಅದನ್ನ ನಮ್ಮ ಜೀವನ ನಾವು ಕಳ್ಕೊಂಡು ನಾವು ಅಳಕ ನಮ್ಮ ಮನೇಲಿ ಇದ್ದೀವಿ ನಾವು ಈ ಬಾವನವರು ದಡಪ್ಪನವರು ಚಿಕ್ಕಪ್ಪನವರು ಅಣ್ಣವರು ಇವಾಗ ಬಂದ್ರೇನ್ರಿ ಅವ್ರಿಗೆ ಅವನಿಗೆ ಕೊಲೆ ಮಾಡಿದನಿಗೆ ಇವಾಗ ಬಂದ್ರೇನ್ರಿ ದೊಡ್ಡಪ್ಪ ಚಿಕ್ಕಪ್ಪನವ್ರು ಇಟ್ಟು ದಿವಸ ಇದ್ದಿದ್ದಲ್ಲ ರಾಜಕೀಯದ ಜಮತೆ ಇದ್ದಿದ್ದವ್ರು ಇವಾಗ ಬಂದ್ರೇನ್ರಿ 10 ಕೊಳ್ಳು ಬೆಳೆ ಇದ್ದಿರ್ತಲ್ಲ ಅವಳಿಗೆ ಗೊತ್ತಾಗಲ್ಲ ಯಾರಿಲ್ದ ಸತ್ತೋಗ್ಯಾರ ಅಂತಂದ್ರಿಗಿನ ಸತ್ತೋಗ್ಯಾಳಂತಂದ್ರಿಗಿನ ಒಂದು ಕಾಲ ನಿಮ್ಮ ನಾದಿ ನಿಂಗೆ ಸತ್ತೋಗ್ಯಾಳಂತ ಯಾರು ಒಂದು ಕಾಲ ಫೋನ್ ಮಾಡಿಲ್ರಿ ನಮ್ಗೆ ಬೇರೆ ತಿಳಿಸಲ್ರಿ ನಮ್ಗೆ ಹಿಂಗಾಗೈತೆ ಪಾಪಮ್ಮ ಅಂದಾರ ಯಾರ್ರಿ ಹಿಂಗ ಜಿನಾಪುರ ಕೊಟ್ಟಿರಲ್ರಿ ಹಿಂಗ ಇದಾಗೈತೆ ಅಂತಂದು ಬೇರೆ ತಿಳಿಸ್ಯಾರಿ ನಮ್ಗೆ ಆಗಿಂದಾಗಲೇ ಆಗಿಂದಾಗಲೇ ನಾವು ಹೋಗಿ ಇದ್ದಿಲ್ಲ ಅಂದ್ರೆ ನಾ ಬರದಾಗ ನಮ್ಮ ಮೇಡ ಇಳಿಸ್ಬೋದ್ರಿ ರೋಡ್ ಜಮ್ ಆಗೈತೆ ನಮ್ಮ ಮನೇಲಿ ಇಳಿಸ್ಬೋದು ನಾವು ತೋರ್ ಮನೆದ ತಾಯಿದ್ರ ತಾಯಿನೇ ಕರಿಬೇಕು ಬರ್ರಿ ಅಮ್ಮ ಇದು ಯಾರ್ದಿದ್ದು ಸಾವಾಗಿರೋದು ಏನಾಗ್ಬೇಕು ಇದಕ್ಕೆ ಯಾರು ಪರಿಹಾರ ಬರ್ರಿ ಅಂತಂದು ಹೇಳ್ಕೇಸ ಅವಳ ಕರೆದಬೇಕು ಯಾರನ್ನ ಬಂದ್ ಕಸಿ ಗೊಣ್ಮಕ್ಳು ಅವಳೇನ ಗೊಣ್ಸಿ ಹೇಳ್ರಿ ಕತ್ತಿ ತಂದು ಕುಡುಗಲ್ ತಗೊಂಡ್ ಕಸಿ ಅವಳು ಕೇಗಕ್ಕ ಕೆಳಗಡೆ ಉರ್ಲಕ್ಕೆಂದ್ರೆ ಕೆಳಗಡೆ ಇದ್ದೇನೋ ಕತ್ತಿ ಕೊಯ್ದು ಕೊಯ್ತಾರ್ರಿ ಮೇಲ್ಗಡೆ ಇದ್ದಿದ್ದು ಹೆಂಗೆ ಕೊಯ್ತಾರ್ರಿ ಮೇಲ್ಗಡೆ ಇದ್ರೆ ಹೆಣ ಕೆಳಗಡೆ ಬೀಳಲ್ಲ ಹೇಳ್ರಿ ಭೂತತ ಬೀಳಕಲ್ರಿ ಕಾನೂನು ಪ್ರಕಾರ ಈ 1 ದಿವಸ ಹೋಗ್ಲಿ 2 ದಿವಸ ಹೋಗ್ಲಿ ಇವತ್ತು 5 ದಿವಸ ಆಯ್ತೈತ್ರಿ ಟೈಮ್ ರಿಪೋರ್ಟ್ ತಗೊಂಡ್ ಕಸಿ 5 ದಿವಸ ಪೋಸ್ಟ್ಮೆನ್ ಮಾಡ್ಯಾರ ಅಂತ ಹೇಳ್ತಾಳ್ರಿ ಆ ಪೋಸ್ಟ್ಮೆನ್ ರಿಪೋರ್ಟ್ ಇನ್ನೂ ಒಂದು ಇದು ತಗೊಂಡಿದ್ದೊಂದು ರಿಪೋರ್ಟ್ ಇವು 2 ತೋರ್ಸ್ರ ಅಂತ ಹೇಳ್ರಿ ನಮ್ಮ ಮಗುಗೆ ಪೋಸ್ಟ್ಮೆನ್ ಮಾಡೇ ಮಾಡಿಲ್ರಿ ಆ ಹೊಡೆದಿರೋದು ಬೆಟ್ಟು ಬಂದೈತೆ ಕಿವಿಯಲ್ಲಿ ನಮ್ಮ ಮಗುನ ಕಾರ್ಯ ಮಾಡ್ತಾರ ಬಿಡ್ತಾರ ಗೊತ್ತಿಲ್ರಿ ಅವ್ರ ಮನೆಯಲ್ಲೇ ಇದಾರ ಅವ್ರ ಊರಿಗೆ ಎಲ್ಲೇನ ಬಜೆಟ್ ಕಮ್ಮಿ ಎಲ್ಲೇನ ಬಿಡ್ಲಿ ಇವಾಗ ಎಷ್ಟೊತ್ತು ತನಕ ಸ್ಟ್ರೈಕ್ ಮಾಡ್ತೀರಿ ನೀವು ಎಷ್ಟೊತ್ತನ ಆಗಲಿ 2 ದಿವಸ ನ್ಯಾಯ ಕೊಡತಕ್ಕ ಇಲ್ಲೇ ಇರ್ತಾರೆ ಓಕೆ ಏನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮರಿಯಮ್ಮರಿ ಏನ್ ಸರ್ ನಮ್ಮ ತಂಗಿಗೆ ನಮ್ಮ ತಂಗಿನ ಕೊಲೆ ಮಾಡಿದ್ರು ಸರ್ ಇಲ್ಲಿಂದ ವಿಡಿಯೋ ಕೊಲೆ ಮಾಡಿದ್ರಿಂದ 5 ದಿನ ಸರ್ FR ಆಗಿದೆ ಅವನು ನಮ್ಮ ತಂಗಿ ಗಂಡನ ಹಿಡ್ಕೊಂಬಂದಿದ್ದಾರೆ ಸರ್ ಹಿಡ್ಕೊಂಬಂದಿದ್ರೆ ಅವ್ರು ನಮ್ಮ ತಂಗಿ ಅತ್ತೆಯನ್ನು ಹಿಡ್ಕೊಂಬಂದಿದ್ರೆ ಅವ್ರ ಮಾವನ ಹಿಡ್ಕೊಂಬಂದಿಲ್ಲ ಸರ್ ನಿನ್ನಾದ್ರೇ FR ಆದಮೇಲೆ 10 ನಿಮಿಷ ತಗೊಂಡ್ ಕೇಸ್ ಹಾಕ್ತಾರೆ ಸರ್ ನಿನ್ನಾದ್ರೆ ಪೊಲೀಸರು ನಿನ್ನಾದ್ರೆ ತೊಗೊಂಬಂದಿಲ್ಲ ನಾಳೆ ತಗೊಂಬರ್ಬೇಕು ನಾಡ್ದು ಕರ್ಕೊಂಬರ್ತೀವಿ ಅಂತ ಬೇರೆ ಹಿಂಗೆ
ಹಿಂಗೆ ಹೇಳ್ಕೊಂತ ಹೊಂಟಿದ್ದಾರೆ ಸರ್. ಬರೀ ಹಿಂಗೆ ಹೇಳ್ಕೊಂತ ಹೋಗ್ತಿದ್ದಾರೆ. ನಮ್ಮನ್ನು ನೋಡಿದ್ರಪ್ಪ ಅವರಿಂದ 4 ಜನ ಇದ್ದವರು ನಮ್ಮಿಂದ ದೊಡ್ಡವರು ಅವರು ಯಾವುದಿಲ್ಲ ಸರ್. ಜನ ನಾವು ದುಡಿಬೇಕು, ತಿನ್ನಬೇಕು, ನಡೆಯಬೇಕು ಅಷ್ಟೇ. ಅವ್ರು ನೋಡಿದ್ರಪ್ಪ ಅಂದ್ರೆ ಅವರು ಕೊಲೆ ಮಾಡಿದ್ದಾರೆ ಸರ್. ಹುಡುಗಿನ ಹೊಡೆದಿದ್ದಾರೆ, ಮುಖ ಹೊಡೆದಿದ್ದಾರೆ. ಹೊಡೆದ ಕೇಸಿ ಏನು ಮಾಡಿ ಸರ್, MP MLA ಸಪೋರ್ಟ್ ಐತಿ ಸರ್. ಅದನ್ನು ಹೊಡೆದು ಹೇಳಲ್ಲ ಸರ್, ಎಲ್ಲ ಸಪೋರ್ಟ್ ಇದೆ. MP MLA ನನಗೆ ಬಾಯ್ ಥರ ಇದೆ ಸರ್, ನನಗೆಲ್ಲ ಇದೆ. ಆದ್ರೆ ಹೊಡೆದು ಹೇಳಲ್ಲ ಅವ್ರ ಕಡೆ ಸರ್. ಏನಾಗ್ಬೇಕು ಇವಾಗ ಒಟ್ಟಾರೆ? ನಮಗೆ ಸರ್ ನಮ್ಗೆ ನ್ಯಾಯ ಬೇಕು ಸರ್. ಈಗ ನನ್ನ ಮಗ ಕೊಲ್ಲಿದ್ದೇನೆ, ಕೊಲ್ಲಿದ್ಮೇಲೆ ಅವನೊಬ್ಬನ ಒಳಗೆ ಹೆಸರಿಗೆ ಹಾಕಿದ್ದಾರೆ ಸುಮ್ಮನೆ. ಅದಕ್ಕೂ ಅವನು ಪೂರ ಅವನಿಗಿನ ಡಬಲ್ ಇದ್ದಾರೆ. ಅವ್ರ ಅತ್ತೇನು ಹಾಕಲ್ಲ, ಅವ್ರ ಮಾವನು ಹಾಕಿಲ್ಲ ಸರ್. ಒಂದು ನಿಮಿಷ ಕೊಲೆ ಮಾಡಿ ಸರ್. ಯಾವ ಕಾರಣಕ್ಕೆ ಈಗ ಒಂದು ಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ? ಯಾವ ರೇಟ್ ಇದಾವೆ ಸರ್? ಅವರಿಂದ ಬೆಂಬಲ ಇದೆ, MP MLA ಕಡೆಯಿಂದ ಬೆಂಬಲ ಇದೆ. ಫೋನ್ ಮಾಡಿಸ್ತಾರ, ಅದು ಒಂದು ನಾವೊಂದು ಮಾದಿ ಜನ. ಅವರಿಂದ ನಮ್ಮಿಂದ ಯಾರಿಲ್ಲ ಸರ್, ನಮ್ಮಿಂದ MP MLA ಯಾರು ಇಲ್ಲ. ಹಂಗಾಗಿ ನಾವು ಈ ಥರ ಮಾಡ್ತಾ ಇರೋದು ಸರ್. ಈ ಥರ ಒಂದು ನಿಮಿಷ ಸರ್. ಈಗ ನಮ್ಮ ತಂಗಿನ ಮುಖ ಹೊಡೆದಿದ್ದಾರೆ ಸರ್. ಒಂದು ನಿಮಿಷ. ಹಾಂ ಸರ್, ನಮ್ಮ ಹೆಸರು ಶರಣಪ್ಪ ಸರ್. ನಮ್ಮ ತಂಗಿ ಸರ್, ಸ್ವಂತ ತಂಗಿ. 6 ಜನ ಗಂಡ್ಮಕ್ಳು, 4 ಮಂದಿ ಹೆಣ್ಮಕ್ಳು ಸರ್. ಆ ಅಮ್ಮ 8ನೇದವ್ರು ಸರ್. ಎಮ್ಮನವ್ ಸರ್ ಹೊಡೆದಿದ್ದಾರೆ, ಮುಖ ಹೊಡೆದಿದ್ದಾರೆ.